ಮುಂದುವರೆದಿದೆ ಕಾಂಗ್ರೆಸ್ ಸಮರ. ಕಾಂಗ್ರೆಸ್ ನಾಯಕರ ಬೃಹತ್ ಸೈಕಲ್ ಜಾಥಾ ನಡೀತಾ. ಎತ್ತಿನ ಗಾಡಿಯ ಬಳಿಕ ಈಗ ಕಾಂಗ್ರೆಸ್ ನಾಯಕರ ಸೈಕಲ್ ಜಾಥಾ. ದರ ಏರಿಕೆಯ ವಿರುದ್ಧ ಕಾಂಗ್ರೆಸ್ ಸಮರ ಮುಂದುವರೆದಿದೆ. ಬೆಲೆ ನಿಯಂತ್ರಣಕ್ಕೆ ಆಗ್ರಹಿಸಿ ನಡೀತಾ ಇರುವಂತಹ ಬೃಹತ್ ಸೈಕಲ್ ಜಾಥಾ. ಕಾಂಗ್ರೆಸ್ ನಾಯಕರ ಬೃಹತ್ ಸೈಕಲ್ ಜಾಥಾ. ಎತ್ತಿನ ಗಾಡಿ ಬಳಿಕ ಈಗ ಕಾಂಗ್ರೆಸ್ ನಾಯಕರ ಸೈಕಲ್ ಜಾಥಾ. ಕೆಪಿಸಿಸಿ ಕಚೇರಿಯಿಂದ ವಿಧಾನಸೌಧದವರೆಗೆ ಜಾಥಾ. ಸೈಕಲ್ನಲ್ಲೇ ಅಧಿವೇಶನಕ್ಕೆ ಆಗಮಿಸಲಿರುವ ಕೈ ನಾಯಕರು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಸೈಕಲ್ ಜಾಥಾ ನಡೆಯುತ್ತೆ. ತೈಲ ಬೆಲೆ ಏರಿಕೆಯನ್ನ ವಿರೋಧಿಸಿ ಕಾಂಗ್ರೆಸ್ ಈ ಜಾಥಾವನ್ನ ಮಾಡ್ತಾರೆ. ಸೈಕಲ್ ಸವಾರಿ. ಸೈಕಲ್ನಲ್ಲೇ ಅಧಿವೇಶನಕ್ಕೆ ಬರಲಿದ್ದಾರೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಜಾಥಾ ಇದು. ಕಳೆದ ಸೋಮವಾರ ಅಧಿವೇಶನದ ಆರಂಭದ ದಿನ. ಆ ದಿನ ಎತ್ತಿನ ಗಾಡಿಯ ಮೂಲಕ ಮೆರವಣಿಗೆ ಮಾಡುತ್ತಾ ಅಧಿವೇಶನಕ್ಕೆ ಬಂದಿದ್ರು ಕಾಂಗ್ರೆಸ್ ನಾಯಕರು. ಇವತ್ತು ಮತ್ತೊಂದು ವಿನೂತನವಾದಂತಹ ಪ್ರತಿಭಟನೆ, ಅದು ಸೈಕಲ್ ಜಾಥಾ. ಬೆಲೆ ಏರಿಕೆಯನ್ನ ಖಂಡಿಸಿ ಈ ಜಾಥಾ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಸೆಸ್ ಕಡಿತಕ್ಕೆ ಆಗ್ರಹಿಸಿ ಜಾಥಾ ನಡೆಸಲಿರುವಂತಹ ಕಾಂಗ್ರೆಸ್. ತೈಲ ಬೆಲೆ ಏರಿಕೆ ವಿರೋಧಿಸಿ ಕಾಂಗ್ರೆಸ್ನಿಂದ ಸೈಕಲ್ ಸವಾರಿ. ಶಾಸಕರು, ಎಂಎಲ್ಸಿಗಳು ಸೈಕಲ್ನಲ್ಲೇ ಅಧಿವೇಶನಕ್ಕೆ ಬರಲಿದ್ದಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಈ ಬಗ್ಗೆ ನಾಯಕರುಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೈಕಲ್ನಲ್ಲೇ ಅಧಿವೇಶನಕ್ಕೆ ಆಗಮಿಸಲಿದ್ದಾರೆ ಇಂದು ಕೈ ನಾಯಕರು. ಬೆಲೆ ಜಾಸ್ತಿ ಮಾಡೋ ಪಾರ್ಟಿ. ಡೀಸೆಲ್ 95, ಪೆಟ್ರೋಲ್ 103, ಗ್ಯಾಸ್ 838. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿರೋದನ್ನ ಖಂಡಿಸಿ ನಡೀತಾ ಇರುವಂತಹ ಪ್ರತಿಭಟನೆ. ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್, ಎತ್ತಿನ ಬಂಡಿ ಆಯಿತು, ಇವತ್ತು ಸೈಕಲ್ ಜಾಥಾವನ್ನ ನಡೆಸ್ತಾ ಇದೆ ಕಾಂಗ್ರೆಸ್. ಸೊ ಏನೆಲ್ಲ ತಯಾರಿ ಆಗಿದೆ? ಈಗಾಗಲೇ ಜಾಥಾ ಆರಂಭ ಆಗಿದೆಯಾ? ವೀಣಾ, ಇವಾಗ ಆಲ್ರೆಡಿ ಈ ಕುರಿತಂತೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕಾಂಗ್ರೆಸ್ ನಾಯಕರು ಮಾಡಿಕೊಂಡಿರುವಂತದ್ದು. ಕೆಪಿಸಿಸಿ ಕಚೇರಿಯಿಂದ ವಿಧಾನಸೌಧಕ್ಕೆ ಜಾಥಾ ಹೊರಡುತ್ತೆ. ಅಂದ್ರೆ ಲಾಸ್ಟ್ ವೀಕು ಎತ್ತಿನ ಗಾಡಿ ಚಲೋ ಜಾಥಾ ಆಯ್ತು, ಇದೀಗ ಸೈಕಲ್ ಜಾಥಾಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಇವಾಗ ಆಲ್ರೆಡಿ ಮಾಡ್ಕೊಂಡಿರುವಂತದ್ದು. ಇದರ ಒಂದು ಚಿತ್ರಣವನ್ನ ನಮ್ಮ ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ನಿಮಗೆ ನೀಡ್ತಾ ಹೋಗ್ತಾರೆ. ಇವಾಗ ಆಲ್ರೆಡಿ ಕೆಪಿಸಿಸಿ ಕಚೇರಿಯ ಮುಂದೆ ಸೈಕಲ್ಗಳನ್ನ ಇವಾಗ ಆಲ್ರೆಡಿ ತಂದು ಇರಿಸಲಾಗಿದೆ. ಒಂದೊಂದು ಸೈಕಲ್ ಅಲ್ಲೂ ಕೂಡ ಒಂದೊಂದು ರೀತಿಯಾದಂತಹ ಒಂದು ಬೋರ್ಡ್ ಗಳನ್ನ ನೋಡಬಹುದು. ಅಂದ್ರೆ ಬಿಜೆಪಿ ಅಂತಂದ್ರೆ ಏನು ಅನ್ನೋದನ್ನ, ಬೆಲೆ ಜಾಸ್ತಿ ಮಾಡೋ ಪಾರ್ಟಿ ಅಂತ ಅಂದ್ಬಿಟ್ಟು ಒಂದು ಫಲಕ ಆದ್ರೆ, ಇದೇ ರೀತಿಯಾದಂತಹ ನಾನಾ ಫಲಕಗಳು, ಬೇರೆ ಬೇರೆ ರೀತಿಯಾದಂತಹ ಒಂದು ಫಲಕಗಳು, ಈ ರೀತಿಯಾದಂತಹ ಫಲಕಗಳನ್ನೆಲ್ಲವನ್ನು ಕೂಡ ಇಟ್ಕೊಂಡು ಇವತ್ತು ಸೈಕಲ್ ಜಾಥಾಗೆ ಹೊರಡ್ತಾರೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಆ ಒಂದು ಸೈಕಲ್ ಜಾಥಾ ಶುರು ಆಗುತ್ತೆ. ಅಂದ್ರೆ ಈ ಒಂದು ಸೈಕಲ್ ಜಾಥಾದಲ್ಲಿ ವಿಧಾನಸಭೆ ಹಾಗೂ ಪರಿಷತ್ನ ಸದಸ್ಯರು ಮಾತ್ರ ಭಾಗವಹಿಸ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಇನ್ಫಾರ್ಮೇಶನ್ ಇರುವಂತದ್ದು. ಅಂದ್ರೆ ಯಾರು ಕೂಡ ವಿಧಾನಸೌಧದ ಒಳಗಡೆ ಬೇರೆ ಇತರೆ ನಾಯಕರ ಒಂದು ಎಂಟ್ರಿಗೆ ಅವಕಾಶ ಇರೋದಿಲ್ಲ. ಕೇವಲ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನ ಸದಸ್ಯರಿಗೆ ಮಾತ್ರ ಒಂದು ಅವಕಾಶ ಇರೋದ್ರಿಂದ ಅಷ್ಟು ಜನರು ಕೂಡ ಸೈಕಲ್ ಅಲ್ಲಿ ಇಲ್ಲಿಂದ ಅಂದ್ರೆ ಕೆಪಿಸಿಸಿ ಕಚೇರಿಯಿಂದ ಜಾಥಾ ಹೊರಡ್ತಾರೆ. ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಲ್ ಮತ್ತು ವಿವಿ ಟವರ್ ಮುಖಾಂತರ ಹೊರಟು ಹೈಕೋರ್ಟ್ ಎದುರುಗಡೆ ಇರುವಂತಹ ವಿಧಾನಸೌಧ ಗೇಟ್ ಮತ್ತು ವಿಕಾಸಸೌಧ ಗೇಟ್ ಏನಿದೆ, ಆ ಒಂದು ಗೇಟ್ ಮುಖಾಂತರ ವಿಧಾನಸಭೆಗೆ ಎಂಟ್ರಿ ಆಗ್ತಾರೆ. ಇವತ್ತಿನ ಸೆಷನ್ಗೆ ಸೈಕಲ್ ಮುಖಾಂತರ ಹೋಗಿ ಭಾಗವಹಿಸೋದಕ್ಕೆ ಎಲ್ಲ ರೀತಿಯಾದಂತಹ ಒಂದು ಪ್ಲಾನ್ಗಳನ್ನ ಮಾಡಿಕೊಂಡಿರುವಂತದ್ದು ಕಾಂಗ್ರೆಸ್ ಕಾರ್ಯಕರ್ತರು. ಹೀಗಾಗಿ ಸಹಜವಾಗಿ ಪೊಲೀಸ್ ಫೋರ್ಸ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇದೀಗ ಆ ಒಂದು ದೃಶ್ಯಗಳನ್ನು ಕೂಡ ನಮ್ಮ ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ನಿಮಗೆ ತೋರಿಸ್ತಾ ಹೋಗ್ತಾರೆ. ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ, ಅಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀದೇ ಇರಲಿ ಅಂತ ಅನ್ಬಿಟ್ಟು ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಪೊಲೀಸ್ ಫೋರ್ಸ್ ಅನ್ನ ಬಂದೋಬಸ್ತನ್ನ ಮಾಡಿಕೊಂಡಲಾಗಿರುವಂತದ್ದು. 2-3 ಬಸ್ಗಳಲ್ಲಿ ಪೊಲೀಸರು ಬಂದಿದ್ದಾರೆ. ಇಲ್ಲಿಂದ ಒಂದು ಜಾಥಾ ಹೊರಡುತ್ತೆ. ಈ ವೇಳೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರೋ. ಇವಾಗ ವಿಜುವಲ್ಸ್ ಅಲ್ಲೂ ಕೂಡ ನೋಡ್ತಾ ಇದ್ದೀರಾ, ಶಾಸಕ ರಾಮಲಿಂಗಾರೆಡ್ಡಿ ಅವರು ಕೂಡ ಆಗಮಿಸಿರುವಂತದ್ದು. ಹೀಗೆ ಒಬ್ಬೊಬ್ರು ನಾಯಕರು ಕೂಡ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಕೂಡ ಬಂದಿದ್ರು. ಇವಾಗ ಆಲ್ರೆಡಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಹಲವು ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಕೂಡ ಇವಾಗ ಆಲ್ರೆಡಿ ಕೆಪಿಸಿಸಿ ಕಚೇರಿಗೆ ಬಂದಿರುವಂತದ್ದು. ಇನ್ನೇನು ಕೆಲವೇ
ಕ್ಷಣಗಳಲ್ಲಿ ಜಾಥಾ ಹೊರಡುತ್ತೆ, ಸೈಕಲ್ ಜಾಥಾ ಹೊರಡುತ್ತೆ. ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಗಳನ್ನು ಇವಾಗ ಆಲ್ರೆಡಿ ಮಾಡ್ಕೊಂಡಿರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರು ಬರೋದು ಕೂಡ ಒಂದು ಬಾಕಿ ಇದೆ, ಮತ್ತು ಕೆಲವೊಂದಷ್ಟು ಶಾಸಕರು ಕೂಡ ಬರೋದು ಬಾಕಿ ಇದೆ. ಅವರೆಲ್ಲ ಬಂದ ನಂತರ ಎಲ್ಲರೂ ಕೂಡ ಇಲ್ಲಿಂದ ವಿಧಾನಸೌಧಕ್ಕೆ ಸೈಕಲ್ ಮುಖಾಂತರವೇ ಇವತ್ತಿನ ವಿಧಾನಸಭೆಯ ಅಧಿವೇಶನ ಏನಿದೆ ಅದರಲ್ಲಿ ಪಾಲ್ಗೊಳ್ತಾರೆ. ವೀಣಾ, ಎಸ್, ಶಾಸಕರು MLCಗಳು ಮಾತ್ರ ಇರ್ತಾರಾ? ಚೇತನ್, ಅವರ ಬೆಂಬಲಿಗರು ಕಾರ್ಯಕರ್ತರು ಕೂಡ ಅವರಿಗೆ ಸಾಥ್ ಕೊಡೋರು ಇದ್ದಾರಾ, ಹೇಗೆ? ಅಂದ್ರೆ ಇಲ್ಲಿ ತನಕ ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ವಿಧಾನಸಭೆ ಹಾಗೂ ಪರಿಷತ್ನ ಸದಸ್ಯರು ಮಾತ್ರ, ಅಂದ್ರೆ ಶಾಸಕರು MLCಗಳು ಮಾತ್ರ ಈ ಒಂದು ಸೈಕಲ್ ಜಾಥಾದಲ್ಲಿ ಪಾಲ್ಗೊಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ಅಷ್ಟು ಮಾಹಿತಿ ಸಿಕ್ಕಿರುವಂತದ್ದು. ಈ ಬಗ್ಗೆ ಖುದ್ದು ಸಲೀಂ ಅಹಮದ್ ಅವರು ಕೂಡ ಒಂದು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟರು. ಅಂದ್ರೆ ಬೇರೆ ನಾಯಕರ ಬೆಂಬಲಿಗರಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು, ಯಾರು ಕೂಡ ಪಾಲ್ಗೊಳ್ಳಲ್ಲ ಸೈಕಲ್ ಜಾಥಾದಲ್ಲಿ. ಕೇವಲ ವಿಧಾನಸಭೆ ಹಾಗೂ ಪರಿಷತ್ನ ಸದಸ್ಯರು ಮಾತ್ರ ಈ ಒಂದು ಸೈಕಲ್ ಜಾಥಾದಲ್ಲಿ ಇರ್ತಾರೆ. ಸೈಕಲ್ ಮುಖಾಂತರ ವಿಧಾನಸೌಧಕ್ಕೆ ಹೋಗ್ತಾರೆ, ಅಲ್ಲಿನ ಅಧಿವೇಶನವನ್ನ ಅಟೆಂಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿರುವಂತದ್ದು. ವೀಣಾ, ಎಸ್ ಚೇತನ್, ನಾವು ಕಳೆದ ವಾರ ನೋಡಿದ್ವಿ ಎತ್ತಿನ ಗಾಡಿ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಬಹಳಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಪ್ರತ್ಯೇಕವಾಗಿ ಬಂದಂತಹ ಸಿದ್ದರಾಮಯ್ಯ ಹಾಗೂ DKಶಿ ಅವರನ್ನ ಒಂದೇ ಎತ್ತಿನ ಗಾಡಿಯಲ್ಲಿ ಹೋಗುವಂತೆ ಪೊಲೀಸರು ಸೂಚನೆಯನ್ನ ಕೊಟ್ಟರು. ಇವತ್ತು ಅಂತಹ ಬೆಳವಣಿಗೆಗಳಾಗುತ್ತಾ? ಟ್ರಾಫಿಕ್ ಅನ್ನ ನಿಯಂತ್ರಿಸೋದು ಬಹುಶಃ ಪೊಲೀಸರಿಗೂ ಕೂಡ ಕಷ್ಟ ಆಗ್ಬಹುದು ಅಂತ ಅನ್ಸುತ್ತಲ್ವಾ? ಹೌದು, ಎಕ್ಸಾಕ್ಟ್ಲಿ. ಈಗ ಒಂದು ದೃಶ್ಯಗಳನ್ನ ತೋರಿಸ್ಬಿಡ್ತೀನಿ. ಅಂದ್ರೆ ನಾರ್ಮಲಿ ಕೆಪಿಸಿಸಿ ಕಚೇರಿ ಮುಂದೆ ಇರುವಂತಹ ಕ್ವೀನ್ಸ್ ರಸ್ತೆ ಏನಿದೆ, ಕ್ವೀನ್ಸ್ ರಸ್ತೆ ಸಹಜವಾಗಿ ಒಂದು ವೀಕ್ ಡೇಸ್, ಅಂದ್ರೆ ಈ ಒಂದು ಪೀಕ್ ಅವರ್ ಟೈಮಿಂಗ್ ಏನಿದೆ, ಇವತ್ತು ಮಂಡೇ ಕೂಡ ಆಗಿರೋದ್ರಿಂದ ಈ ಅವರ್ಸ್ ಅಲ್ಲಿ ಸಹಜವಾಗಿ ಒಂದು ಟ್ರಾಫಿಕ್ ಇದ್ದೇ ಇರುತ್ತೆ. ಇವತ್ತು ಒಂದು ಸೈಕಲ್ ಜಾಥಾ ಏನಾದ್ರು ಹೊರಟ್ರೆ ಇನ್ನಷ್ಟು ಟ್ರಾಫಿಕ್ ಆಗುವಂತಹ ಒಂದು ಚಾನ್ಸಸ್ ಇದೆ. ಅಂದ್ರೆ ನಾರ್ಮಲಿನೇ ಇದೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ನಾರ್ಮಲಿನೇ ಇದು ಯಾವಾಗಲೂ ಕೂಡ ವಾಹನಗಳಿಂದ ತುಂಬ ತುಳುಕ್ತಿರುವಂತಹ ರಸ್ತೆ, ಒಂದು ಟ್ರಾಫಿಕ್ ಹೆಚ್ಚಾಗಿ ಇರುವಂತಹ ಒಂದು ಕ್ವೀನ್ಸ್ ರಸ್ತೆ. ಇದೀಗ ಸೈಕಲ್ ಜಾಥಾ ಶುರು ಆದ್ರೆ ಸಹಜವಾಗಿ ಇನ್ನಷ್ಟು ಟ್ರಾಫಿಕ್ ಆಗುವಂತಹ ಎಲ್ಲಾ ರೀತಿಯಾದಂತಹ ಒಂದು ಸಾಧ್ಯತೆಗಳಿದೆ. ಅದಕ್ಕೆ ಯಾವೆಲ್ಲ ಒಂದು ಪ್ಲಾನ್ಸ್ ಅನ್ನ ಮಾಡ್ಕೋಬೇಕು, ಆ ಒಂದೆಲ್ಲ ಪ್ಲಾನ್ಸ್ ಅನ್ನು ಕೂಡ ಇವಾಗ ಆಲ್ರೆಡಿ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಏನು ಕೆಪಿಸಿಸಿ ಇರ್ಬೋದು, ಮತ್ತೆ ಪೊಲೀಸರು ಕೂಡ ಎಲ್ಲ ರೀತಿಯಾದಂತಹ ಒಂದು ಪ್ಲಾನ್ಸ್ ಗಳನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ವಿಧಾನಸೌಧಕ್ಕೆ ಸೈಕಲ್ ನಲ್ಲಿ ಹೋಗುವಂತಹ ಒಂದು ಅವಕಾಶ ಇರೋದ್ರಿಂದ ಸಹಜವಾಗಿ ಎಲ್ಲ MLCಗಳು ಮತ್ತು ಏನು MLAಗಳೇನಿದ್ರೆ ಅವರೆಲ್ಲರೂ ಕೂಡ ಸೈಕಲ್ ನಲ್ಲೇ ವಿಧಾನಸೌಧಕ್ಕೆ ತೆರಳುತ್ತಾರೆ. ಎಲ್ಲರನ್ನು ತೆರಳುವಂತಹ ಒಂದು ಅವಕಾಶ ಇದೆ. ಹೀಗಾಗಿ ಅಲ್ಲೇ ತೆರಳುತ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಮತ್ತೆ ಟ್ರಾಫಿಕ್ ಆಗುವಂತಹ ಚಾನ್ಸಸ್ ಕೂಡ ನಾವು ಅಲ್ಲಗಳೆಯುವಂತಿಲ್ಲ. ಅದನ್ನೇ ಯಾವ ರೀತಿ ಒಂದು ಮ್ಯಾನೇಜ್ ಮಾಡ್ತಾರೆ ಪೊಲೀಸರು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಅದಲ್ದಿರ ಲಾಸ್ಟ್ ಟೈಮ್ ಎತ್ತಿನ ಗಾಡಿ ಚಲೋ ಮಾಡಿದಾಗ ಸಾಕಷ್ಟು ಒಂದು ಟ್ರಾಫಿಕ್ ಆಗಿತ್ತು. ಇಡೀ ಒಂದು ಕಾವೇರಿ ಜಂಕ್ಷನ್ ಇಂದ ಹಿಡಿದು ವಿಧಾನಸೌಧ ತನಕ ಸಾಕಷ್ಟು ಒಂದು ಟ್ರಾಫಿಕ್ ಆಗಿತ್ತು. ಆದ್ರೆ ಇದೀಗ ಇಲ್ಲೂ ಕೂಡ ಒಂದು ಟ್ರಾಫಿಕ್ ಆಗುವಂತಹ ಎಲ್ಲ ರೀತಿಯ ಚಾನ್ಸಸ್ ಇರುವಂತದ್ದು. ವೀಣಾ, ಕುರಿತಂತೆನೂ ಕೂಡ ಎಲ್ಲ ರೀತಿಯ ಪ್ಲಾನ್ಸ್ ಗಳನ್ನ ಪೊಲೀಸರು ಕೂಡ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಪ್ಲಾನ್ಸ್ ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದೀಗ ದೃಶ್ಯಗಳಲ್ಲೂ ಕೂಡ ನಮ್ಮ ಕ್ಯಾಮ್ರಾ ಪರ್ಸನ್ ತೋರಿಸ್ತಾ ಇದ್ದಾರೆ ಯಾವ ರೀತಿ ಒಂದು ಸೈಕಲ್ ಜಾಥಾಗೆ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ವಿತ್ ವಿಜುವಲ್ಸ್ ಅಲ್ಲಿ ಎಲ್ಲರೂ ನೀವು ನೋಡ್ತಿರುವಂತದ್ದು. ಅಂದ್ರೆ ಕಾಂಗ್ರೆಸ್ನ ಕೆಲ ಒಂದು ಕಾರ್ಯಕರ್ತರು ಇವಾಗ ಆಲ್ರೆಡಿ ಬಂದಿರುವಂತದ್ದು, ಸೈಕಲ್ ಜೊತೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಆದ್ರೆ ವಿಧಾನಸೌಧಕ್ಕೆ ವಿಧಾನಸಭೆ ಹಾಗೂ ಪರಿಷತ್ನ ಸದಸ್ಯರನ್ನ ಮಾತ್ರ ಒಳಗಡೆ ಬಿಡ್ತಾರೆ. ಹೀಗಾಗಿ ಇವರು ಈ ಒಂದು ಜಾಥಾದಲ್ಲಿ ಇಲ್ಲಿಂದ ಅವ್ರ ಜೊತೆಗೆ ವಿಧಾನಸೌಧ ತನಕ ಹೋಗ್ಬೋದು, ಅಲ್ಲಿಂದ ಹೋಗೋದಿಕ್ಕಾಗಲ್ಲ. ಇವಾಗ ಆಲ್ರೆಡಿ ಪ್ರೊಟೆಸ್ಟ್ ಅನ್ನು ಕೂಡ ಕಾಂಗ್ರೆಸ್ನ ಯುವ ನಾಯಕರು ಕೂಡ ಒಂದು ಶುರು ಮಾಡಿರುವಂತದ್ದು. ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳ ಒಟ್ಟಿಗೆ ಇಲ್ಲಿ ನೋಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರ ನೇತೃತ್ವದ ಒಂದು ಜಾಥಾ ಇಲ್ಲಿಂದ ಹೊರಡಲಿದೆ. ವೀಣಾ, ಎಸ್ ಚೇತನ್, ಈಗಾಗಲೇ ಜನ ಕೂಡ ಸೇರ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ. ಸರ್ಕಾರದ ವಿರುದ್ಧ ಘೋಷಣೆಯೂ ಕೂಡ ಕೂಗ್ತಾ ಇದ್ದಾರೆ. ಕೇವಲ ಶಾಸಕರು MLCಗಳಿಗೆ ಮಾತ್ರ ಪೊಲೀಸರು ಅವಕಾಶ ಕೊಡ್ಬೋದು, ಇವ್ರಿಗೆಲ್ಲ ಸೈಕಲ್ನಲ್ಲಿ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ ಅಂತ ಅನ್ಸುತ್ತಲ್ಲ? ಹೌದು, ಪರ್ಮಿಷನ್ ಅಂತೂ ಇಲ್ಲ. ಯಾಕಂದ್ರೆ ವಿಧಾನಸೌಧಕ್ಕೆ ಎಂಟ್ರಿ ಆಗೋದಕ್ಕೆ ಪರ್ಮಿಷನ್ ಇಲ್ಲ. ಮತ್ತೆ ಪ್ರೊಟೆಸ್ಟ್ ನಡೆಯುವಂತಹ ಒಂದು ದೃಶ್ಯಗಳನ್ನು ಕೂಡ ಇದೀಗ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಿದ್ದಾರೆ. ಅಲ್ಲಿ ಒಂದು ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅವರನ್ನು ಒಂದು ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡೋಣ. ಮೇಡಮ್, ಇಲ್ಲಿಂದ ಎಲ್ಲಿ ತನಕ ಹೋಗುತ್ತೆ ನಿಮ್ದು? ಸರ್, ನಾವು ಇವತ್ತು ಏನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೇಂದ್ರ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ಇವತ್ತು ಸೈಕಲ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಜಾಥಾವನ್ನ ನಾವು KPCC ಇಂದ ವಿಧಾನಸೌಧದವರೆಗೂ ಹಮ್ಮಿಕೊಂಡಿದ್ದೀವಿ ಸರ್.
ವಿಧಾನಸೌಧಕ್ಕೆ ಎಂಟ್ರಿ ಇಲ್ಲ, ಬೇರೆಯವ್ರಿಗೆಲ್ಲ ಶಾಸಕರು ಮತ್ತೆ MLC-ಗಳಿಗೆ ಮಾತ್ರ ಎಂಟ್ರಿ ಇರೋದು. ನೀವು ಎಲ್ಲಿ ತನಕ ಹೋಗ್ತೀರಾ, ಏನ್ ಪ್ಲಾನ್ಸ್ ಮಾಡ್ಕೊಂಡಿದ್ದಾರೆ, ಯಾರೆಲ್ಲ ಭಾಗವಹಿಸ್ತಾ ಇದ್ದೀರಾ? ಇಲ್ಲಿ ನಮ್ಮ ಕಾಂಗ್ರೆಸ್ನ ಮುಖಂಡರಾದಂಥ ನಮ್ಮ ಶಿವಾಜಿನಗರ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರು ಹಾಗೂ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು, CLP ಲೀಡರ್ ಆದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಇನ್ನು ಎಲ್ಲ ನಮ್ಮ ಕೇಂದ್ರ ಜಿಲ್ಲಾ ಕಾನ್ಸ್ಟಿಟ್ಯೂನ್ಸಿಗಳು ಯಾವ್ಯಾವ್ದು ಬರುತ್ತೆ ವಿಧಾನಸಭಾ ಕ್ಷೇತ್ರಗಳು ಎಲ್ಲ MLA-ಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸರ್. ನಾವು 10:15 ಇಲ್ಲಿ ಬಿಟ್ಟು ನಾವು 11 ಗಂಟೆಗೆ ವಿಧಾನಸೌಧ ರೀಚ್ ಆಗೋದು ಅಂತ ಪ್ಲಾನ್ ಆಗಿದೆ ಸರ್. ನೀವು ಕೂಡ ಕೇಳಿಸ್ಕೊಂಡ್ರೆ ಇಷ್ಟು ಪ್ಲಾನ್ಗಳನ್ನ ಆಲ್ರೆಡಿ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಕೊಂಡಿರುವಂತದ್ದು. ಅಂದ್ರೆ ವಿಧಾನಸೌಧಕ್ಕೆ ಶಾಸಕರು ಹಾಗೂ ಪರಿಷತ್ನ ಸದಸ್ಯರಿಗೆ ಮಾತ್ರ ಎಂಟ್ರಿ ಇರೋದ್ರಿಂದ ಇವರೆಲ್ಲರೂ ಕೂಡ ಅಲ್ಲಿ ತನಕ ಹೋಗ್ತಾರೆ, ಅಲ್ಲಿಂದ ನಾವು ಮುಗಿಸ್ಕೊಳ್ತೀವಿ, ಅವರು ವಿಧಾನಸೌಧಕ್ಕೆ ಒಂದು ಸೈಕಲ್ ಮುಖಾಂತರ ಎಂಟ್ರಿ ಕೊಡ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ವೀಣಾ, ಎಸ್ ಚೇತನ್, ಪ್ರತಿದಿನಾಲೂ ಕೂಡ ಅಧಿವೇಶನದಲ್ಲಿ ಒಂದೊಂದು ಸಮಸ್ಯೆಯ ಬಗ್ಗೆ ಧ್ವನಿ ಎತ್ತುತ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾನೆ ಇದ್ದಾರೆ. ಸೊ ಇವತ್ತು ಅವರ ಪ್ರಮುಖ ವಿಚಾರ ಏನಾಗಬಹುದು ಸೆಷನ್ ನಲ್ಲಿ? ಹೌದು, ಪ್ರಮುಖ ವಿಚಾರ ಲಾಸ್ಟ್ ಸೆಷನ್ ಇಂದನೂ ಕೂಡ ಬೆಲೆ ಏರಿಕೆ ಒಂದು ವಿಚಾರವನ್ನ ಇಟ್ಕೊಂಡು ಇವಾಗ ಆಲ್ರೆಡಿ ಶುರು ಮಾಡಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಏನು ಪ್ರೊಟೆಸ್ಟ್ ಮಾಡ್ತಿರುವಂತದ್ದು. ಇವತ್ತಿನ ಒಂದು ಸೆಷನ್ನ ವಿಚಾರ ಏನಾಗಿರುತ್ತೆ ಅನ್ನೋದನ್ನ ಇಲ್ಲಿ ಸಾಕಷ್ಟು ಒಂದು ಕಾಂಗ್ರೆಸ್ ನಾಯಕರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರ ಒಂದು ಮಾತುಗಳಲ್ಲೂ ಕೂಡ ಕೇಳೋಣ. ಸರ್, ಇವತ್ತಿನ ಸೆಷನ್ ಅಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು? ಇವತ್ತು ವಿಶೇಷವಾಗಿ ಏನು ನಮ್ಮ ಸೈಕಲ್ ಜಾಥಾ ಮೂಲಕ ಈ ಸರ್ಕಾರಕ್ಕೆ ಸಂದೇಶ ಕೊಡ್ತಾ ಇದ್ದೀವಿ. ಪೆಟ್ರೋಲ್, ಡೀಸೆಲ್, ಏನು ಗ್ಯಾಸ್ ಬೆಲೆ ಮತ್ತೆ ನಿರುದ್ಯೋಗ ಸಮಸ್ಯೆ, ಇದೆಲ್ಲ ಈ ವಿಚಾರಗಳ ಇಟ್ಕೊಂಡು ಈ ಸರ್ಕಾರಕ್ಕೆ ಯಾವ ರೀತಿ ನಾವು ಕೇಳ್ತಾ ಇದ್ದೀವಿ, ನಾವು ಇಳಿಸಬೇಕು, 50% ಇಳಿಸಬೇಕಂತ ಒತ್ತಾಯ ಮೂಲಕ ಈ ಜಾಥಾದ ಮೂಲಕ ಅವ್ರಿಗೆ ಹೇಳ್ತಾ ಇದ್ದೀವಿ. ಈ ಸರ್ಕಾರಕ್ಕೆ ಅರ್ಥ ಆಗಬೇಕು ಜನರ ಕಷ್ಟಗಳು, ಮತ್ತೆ ಇಲ್ಲ ಬೇರೆ ಬೇರೆ ವಿಚಾರಗಳನ್ನ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಚರ್ಚೆ ಮಾಡ್ತೀವಿ. ಅದು ಒಟ್ಟಾರೆ ಈ ಸರ್ಕಾರದ ವೈಫಲ್ಯತೆಗಳು, ಯಾಕಂದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇವತ್ತು ಗ್ಯಾಸ್ ಬೆಲೆ, ಡೀಸೆಲ್ ಇದ್ರ ಬಗ್ಗೆ ಯಾವ ರೀತಿ ಜನ ಕಷ್ಟಪಡ್ತಾ ಇದ್ದಾರೆ, ಅದರ ವಿರುದ್ಧ ನಮ್ಮ ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಬೆಲೆ ಏರಿಕೆಗೆ ಬಿಜೆಪಿಯವರು ನಾನಾ ಕಾರಣಗಳು ಕೊಡ್ತಾರೆ. ಒಬ್ರು ಅಂತಾರೆ ಇದು ತಾಲಿಬಾನಿ ಸಮಸ್ಯೆಯಿಂದ ಹಿಂಗಾಗ್ಬಿಟ್ಟಿದೆ ಅಂತಾರೆ, ಮತ್ತೊಬ್ರು ಈ ರೀತಿ ನಾನಾ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ನೀವೇನ್ ಹೇಳ್ತೀರಾ ಸರ್? ಸರ್ಕಾರಕ್ಕೆ ರಾಜಕೀಯ ಇಚ್ಛಾಶಕ್ತಿ ಇರಬೇಕು, ಜನರ ಕಷ್ಟಗಳು ಅರಿಬೇಕು. ಇವತ್ತು 7 ವರ್ಷದ ಹಿಂದೆ ಈ ಸರ್ಕಾರ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಸ್ವರ್ಗ ತೋರಿಸ್ತೀವಿ ಅಂತ ಹೇಳಿದ್ರು. ಸ್ವರ್ಗ ತೋರಿಸಿಲ್ಲ, ನರಕ ತೋರಿಸಿದ್ದಾರೆ. ನರಕ ಯಾತನೆ ತೋರಿಸಿದ್ದಾರೆ. ಇವತ್ತು ಲಕ್ಷಾಂತರ ಜನ ಸತ್ತಿದ್ದಾರೆ ಈ ಕೊರೋನಾ ಮಹಾಮಾರಿಯಿಂದ. ಅದರಿಂದ ಈ ಸರ್ಕಾರಕ್ಕೆ ನೈತಿಕತೆ ಕಳ್ಕೊಂಡಿದೆ. ಇದೊಂದು ನಿರ್ಜೀವ ಸರ್ಕಾರ. ಇಂಟರ್ನ್ಯಾಷನಲ್ ಅಲ್ಲಿ ಜಾಸ್ತಿ ಆಯ್ತು ಕ್ರೂಡ್ ಆಯಿಲ್ ಪ್ರೈಸ್ ಅಂತ ಹೇಳ್ತಾರೆ. ಮತ್ತೆ ಮನಮೋಹನ್ ಸಿಂಗ್ ಅವರು ತಂದಂತಹ ಬಾಂಡ್ಗಳು ಈಗಿನ ಬೆಲೆ ಏರಿಕೆಗೆ ಕಾರಣ ಅಂತಾರೆ. ಅಂದ್ರೆ ಈ ರೀತಿ ಬೇರೆ ಬೇರೆಯಾದಂತಹ ಕಾರಣಗಳನ್ನೇ ಅವ್ರು ಹೇಳ್ತಾ ಬರ್ತಿದ್ದಾರೆ. ಏನ್ ಹೇಳ್ತೀರಾ ಸರ್ ಅಂತವ್ರ ಬಗ್ಗೆ? ಇದು ಸುಳ್ಳು ಹೇಳುವಂತಹ ಸರ್ಕಾರ. ಈ ಬಿಜೆಪಿಗೆ ಸುಳ್ಳು ಹೇಳಕ್ಕೆ ಆಸ್ಕರ್ ಅವಾರ್ಡ್ ಕೊಡಬೇಕು. ಮನಮೋಹನ್ ಸಿಂಗ್ ಇರುವಾಗ ಸುಮಾರು 50-55 ರೂಪಾಯಿ ಇತ್ತು. ಯಾವುದೇ ಬಾಂಡ್ಗಳ ಬಗ್ಗೆ ತಪ್ಪು ಭಾವನೆಗಳನ್ನ, ತಪ್ಪು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಅಂತದ್ದು ಯಾವುದೇ ಆಗಿಲ್ಲ. ಅದಕ್ಕೆ 10% ಕೂಡ ಬಾಂಡ್ಗಳನ್ನ ಪೇಮೆಂಟ್ ಈ ಸರ್ಕಾರ ಮಾಡಲಿಲ್ಲ. ಆದ್ರೂ ಕೂಡ ನೆಪ ಹೇಳ್ಕೊಂಡು ಜನರಿಗೆ ಮೂರ್ಖನ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಜನ ಇವತ್ತು ಈ ಸರ್ಕಾರ ವಿರುದ್ಧ ಭ್ರಮನಿರಸರಾಗಿದ್ದಾರೆ. ಇವತ್ತಿನ ಸೆಷನ್ ಅಲ್ಲಿ ಪ್ರಮುಖ ಚರ್ಚೆ ಬೆಲೆ ಏರಿಕೆ, ಅದನ್ನು ಹೊರತುಪಡಿಸಿ ಬೇರೆ ಯಾವ್ದೆಲ್ಲ ಚರ್ಚೆ ಆಗುತ್ತೆ ವಿಚಾರಗಳನ್ನ ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ. ಇವತ್ತು ಈ ಸರ್ಕಾರಕ್ಕೆ ಮತ್ತೆ ನಾವು ಈ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕಂತ ಒತ್ತಾಯ ಕೂಡ ನಾವು ಮಾಡ್ತಾ ಇದ್ದೀವಿ. ಇದಿಷ್ಟು KPCC ಸೆಕ್ರೆಟರಿ ಆಗಿರುವಂತಹ ಸಲೀಂ ಅಹಮದ್ ಅವರ ಒಂದು ಮಾತಾಗಿತ್ತು. ಅಂದ್ರೆ ನಾನಾ ಕಾರಣಗಳನ್ನ ಕೊಡ್ತಿದ್ದಾರೆ. ಇವಾಗ ಆಲ್ರೆಡಿ ಗಾಂಧಿನಗರ ಶಾಸಕ ದಿನೇಶ್ ಗುಂಡೂರಾವ್ ಅವರು ಕೂಡ ಬಂದಿದ್ದಾರೆ, ಮಾತಾಡ್ತಾರೆ KPCC ಕಚೇರಿ ಬಳಿ. ಸರ್, ಮೊದಲನೇದಾಗಿ ಬಿಜೆಪಿಯ ಕಾರ್ಯಕಾರಿಣಿಯಲ್ಲಿ ಕಾಂಗ್ರೆಸ್ ಆಪರೇಷನ್ ಹಸ್ತಕ್ಕೆ ಮುಂದಾಗಬಹುದು, ಬಿಜೆಪಿ ಶಾಸಕರನ್ನ ಕೆಲವಷ್ಟು ಜನರನ್ನ ಸಂಪರ್ಕಿಸಿದೆ ಅನ್ನುವಂತ ಮಾತುಗಳು ಕೂಡ ನಡೆದಿದೆ ಸರ್. ಯಾರು ಮಾತಾಡಿದ್ದು? ಆಪರೇಷನ್ ಹಸ್ತ ಮಾಡಿರೋರೆ, ಆಪರೇಷನ್ ಕಮಲ ಮಾಡಿರೋರೆ. ಈ ದೇಶದಲ್ಲಿ ಆಪರೇಷನ್ ಕಮಲ ಸೃಷ್ಟಿ ಆಗ್ತಿದವ್ರೆ. ಇವತ್ತು ಅದರ ಬಗ್ಗೆ ಮಾತಾಡಿದ್ರೆ ನಾವು ಏನಂತ ಹೇಳ್ಬೇಕು ಹೇಳಿ? ಕಾಂಗ್ರೆಸ್ ಆ ರೀತಿಯಾದಂಥ ಒಂದು ಕೆಟ್ಟ ಒಂದು ಇದಕ್ಕೆ ಕೈ ಹಾಕಕ್ಕೆ ಹೋಗೋದಿಲ್ಲ. ನಮ್ದು ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಈ ಜನರ ಮುಂದೆ ಹೋಗ್ಬೇಕಾಗಿದೆ. ಈಗ ಇವರೆಲ್ಲ ಏನಂತ ಹೇಳಿದ್ರೆ ಇವ್ರಿಗೆ ಮಾಡಿ ಅಭ್ಯಾಸ ಆಗೋಗಿರೋದ್ರಿಂದ 23 ಕೂಡ ಒಂದಷ್ಟು ಬಿಜೆಪಿ ಶಾಸಕರು, ಅದು ನನಗೆ ಅದರ ಬಗ್ಗೆ ಏನು ಮಾಹಿತಿ ಇಲ್ಲ. ಅವ್ರು ಯಾವ ಕಾರಣದಿಂದ ಯಡಿಯೂರಪ್ಪನವ್ರು ಹೇಳಿದಾರೋ ನನಗೆ ಗೊತ್ತಿಲ್ಲ.
ಅವರ ಉದ್ದೇಶ ಏನಂತೂ ನನಗೂ ಕೂಡ ಗೊತ್ತಿಲ್ಲ. ಅಲ್ಲ, ಕಾಂಗ್ರೆಸ್ಗೆ ಬರೋಕ್ಕೆ ಇಷ್ಟಪಟ್ಟರೆ ಅಥವಾ ಯಾರು ಬಿಜೆಪಿ ಯಾರು ಮುಂದಿನ ದಿನಗಳಲ್ಲಿ ನೋಡಿ, ಕಾಂಗ್ರೆಸ್ ರಾಜಕೀಯವಾಗಿ ಸೈದ್ಧಾಂತಿಕ ಒಂದು ವಿಚಾರಧಾರೆಯಲ್ಲಿ ನಮ್ಮ ಪಕ್ಷಕ್ಕೆ ಬರಬೇಕಾಗಿರ್ತಕ್ಕಂಥ ಇಚ್ಛೆ ಪಟ್ಟರೆ ಖಂಡಿತ ಸೇರಿಸ್ಕೋಬಹುದು. ಆದರೆ ನಾವು ಸರ್ಕಾರ ಬೀಳಿಸಿ I don't want to disclose our strategy. Who is with whom? Who want to come with whom? Yediyurappa has said something. Mr. Ashok has said something. One fellow, some other fellow said so within 24 hours, 5 people will join. Let us wait for some time. ರಾಜ್ಯದ ಪಾಲಿನ ತೆರಿಗೆ ಏನಿದೆ ಅದನ್ನ ಇಳಿಸಲೇಬೇಕು. ಇಲ್ಲದೆ ಹೋದರೆ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮುಂದುವರಿಸುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ತೈಲೋತ್ಪನ್ನಗಳ ಮೇಲೆ ವಿಧಿಸ್ತಾ ಇರುವ ತೆರಿಗೆಯನ್ನ 50% ಇಳಿಸಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಈ ಪ್ರಯುಕ್ತ ಇಂದು ಸೈಕಲ್ ಜಾಥಾ ನಡೀತಾ ಇದೆ. 10:00 ಸರಿಯಾಗಿ ಕೆಪಿಸಿಸಿ ಕಚೇರಿಯಿಂದ ಹೊರಡುವಂತಹ ಸೈಕಲ್ ರ್ಯಾಲಿ ವಿಧಾನಸೌಧಕ್ಕೆ ಕಾಂಗ್ರೆಸ್ನಿಂದ ಸೈಕಲ್ ಜಾಥಾ. ಈಗಾಗಲೇ ಕಾಂಗ್ರೆಸ್ ನಾಯಕರು ಸಿದ್ಧರಾಗಿ ನಿಂತಿದ್ದಾರೆ. ವಿಶೇಷವಾಗಿ ಇವತ್ತು ಏನು ನಮ್ಮ ಸೈಕಲ್ ಜಾಥಾ ಮೂಲಕ ಈ ಸರ್ಕಾರಕ್ಕೆ ಸಂದೇಶ ಕೊಡ್ತಾ ಇದ್ದೀವಿ. ಪೆಟ್ರೋಲ್, ಡೀಸೆಲ್, ಏನು ಗ್ಯಾಸ್ ಬೆಲೆ ಮತ್ತು ನಿರುದ್ಯೋಗ ಸಮಸ್ಯೆ, ಇದೆಲ್ಲ ಈ ವಿಚಾರಗಳು ಇಟ್ಕೊಂಡು ಈ ಸರ್ಕಾರಕ್ಕೆ ಯಾವ ರೀತಿ ನಾವು ಕೇಳ್ತಾ ಇದ್ದೀವಿ, ನಾವು ಇಳಿಸ್ಬೇಕು, 50% ಇಳಿಸ್ಬೇಕಂತ ಒತ್ತಾಯ ಮೂಲಕ ಈ ಜಾಥಾದ ಮೂಲಕ ಅವ್ರಿಗೆ ಹೇಳ್ತಾ ಇದ್ದೀವಿ. ಈ ಸರ್ಕಾರಕ್ಕೆ ಅರ್ಥ ಆಗಬೇಕು ಜನರ ಕಷ್ಟಗಳು, ಮತ್ತು ಇಲ್ಲ ಬೇರೆ ಬೇರೆ ವಿಚಾರಗಳನ್ನು ಅಸೆಂಬ್ಲಿ ಮತ್ತು ಕೌನ್ಸಿಲಲ್ಲಿ ಚರ್ಚೆ ಮಾಡ್ತೀವಿ. ಅದು ಒಟ್ಟಾರೆ ಈ ಸರ್ಕಾರದ ವೈಫಲ್ಯತೆಗಳು, ಯಾಕಂದರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇವತ್ತು ಗ್ಯಾಸ್ ಬೆಲೆ, ಡೀಸೆಲ್ ಇದ್ರ ಬಗ್ಗೆ ಯಾವ ರೀತಿ ಜನ ಕಷ್ಟಪಡ್ತಾ ಇದ್ದಾರೆ, ಅದರ ವಿರುದ್ಧ ನಮ್ಮ ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಏರಿಕೆಗೆ ಬಿಜೆಪಿಯವರು ನಾನಾ ಕಾರಣಗಳು ಕೊಡ್ತಾರೆ. ಒಬ್ರು ಅಂತಾರೆ ಇದು ತಾಲಿಬಾನಿ ಸಮಸ್ಯೆಯಿಂದ ಹಿಂಗಾಗ್ಬಿಟ್ಟಿದೆ ಅಂತಾರೆ, ಮತ್ತೊಬ್ರು ಈ ರೀತಿ ನಾನಾ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ನೀವೇನು ಹೇಳ್ತೀರಾ ಸರ್? ಸರ್ಕಾರಕ್ಕೆ ರಾಜಕೀಯ ಇಚ್ಛಾಶಕ್ತಿ ಇರಬೇಕು, ಜನರ ಕಷ್ಟಗಳು ಅರಿಬೇಕು. ಇವತ್ತು 7 ವರ್ಷದ ಹಿಂದೆ ಈ ಸರ್ಕಾರ, ನರೇಂದ್ರ ಮೋದಿಯವರು ಈ ದೇಶಕ್ಕೆ ಸ್ವರ್ಗ ತೋರಿಸ್ತೀವಿ ಅಂತ ಹೇಳಿದ್ರು. ಸ್ವರ್ಗ ತೋರಿಸಿಲ್ಲ, ನರಕ ತೋರಿಸಿದ್ದಾರೆ, ನರಕ ಯಾತನೆ ತೋರಿಸಿದ್ದಾರೆ. ಇವತ್ತು ಲಕ್ಷಾಂತರ ಜನ ಸತ್ತಿದ್ದಾರೆ ಈ ಕೊರೋನಾ ಮಹಾಮಾರಿಯಿಂದ. ಅದರಿಂದ ಈ ಸರ್ಕಾರಕ್ಕೆ ನೈತಿಕತೆ ಕಳ್ಕೊಂಡಿದೆ. ಇದೊಂದು ನಿರ್ಜೀವ ಸರ್ಕಾರ. ಇದು ಸುಳ್ಳು ಹೇಳುವಂತಹ ಸರ್ಕಾರ. ಈ ಬಿಜೆಪಿಗೆ ಸುಳ್ಳು ಹೇಳಕ್ಕೆ ಆಸ್ಕರ್ ಅವಾರ್ಡ್ ಕೊಡಬೇಕು. ಮನಮೋಹನ್ ಸಿಂಗ್ ಇರುವಾಗ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಕೂಡ ಬಂದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇದ್ದಾರೆ. ಇನ್ನೇನು ಸೈಕಲ್ ಜಾಥಾ ಕೂಡ ಆರಂಭ ಆಗ್ತಾ ಇದೆ. ಕೆಪಿಸಿಸಿ ಕಚೇರಿಯಿಂದ ವಿಧಾನಸೌಧದವರೆಗೂ ನಡೆಯುವಂತಹ ಸೈಕಲ್ ಜಾಥಾ, ಕಾಂಗ್ರೆಸ್ನ ವಿಭಿನ್ನ ಪ್ರತಿಭಟನೆ, ಬೆಲೆ ಏರಿಕೆಯ ವಿರುದ್ಧ ಕಾಂಗ್ರೆಸ್ ನಾಯಕರು ನಡೆಸ್ತಾ ಇರುವಂತಹ ಸೈಕಲ್ ಜಾಥಾ. ಎಲ್ಲ ಶಾಸಕರಿಗೆ ಮನವಿ, ನಾವು ವಿಧಾನಸೌಧದ ಎದುರುಗಡೆ ಹೋಗುವಂತದ್ದು. ಈಗ ಇಂಡಿಯನ್ ಎಕ್ಸ್ಪ್ರೆಸ್ ಆದ್ಮೇಲೆ ವಿಧಾನಸೌಧದ ಹೊರಗಡೆ GPO ಅಲ್ಲಿ ಹೋಗಿ ನಮ್ಮ ಏನು ಒಂದು ವಿಧಾನಸೌಧ ಇದೆ ಆ ಗೇಟ್ ಒಳಗಡೆ ಹೋಗೋದು. ಇದು ನಮ್ಮ ಐದು ಸರ್ಕಲ್ ಇದೆಯಲ್ಲ, ವಿಧಾನಸೌಧದ ಒಳಗಡೆ ಡೈರೆಕ್ಟ್ ಎತ್ತಿನ ಗಾಡಿಯಲ್ಲಿ ಮಾಡಿದ್ದು ಕಳೆದ ಸೋಮವಾರ. ಈ ಸೋಮವಾರ ಸೈಕಲ್ ಪ್ರತಿಭಟನೆ ಮಾಡ್ತಾರೆ. ಸೈಕಲ್ ಜಾಥಾ ಮೂಲಕ ನೋಡ ಏನು ಉತ್ತರ ಕೊಡ್ತಾರೆ ಅಂತ ನೋಡ್ತೀನಿ. ಇವೆಲ್ಲ ಸರ್ಕಾರದ ಗಮನ ಸೆಳೆಯಕ್ಕೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೋಸ್ಕರವಾಗಿ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇದು ಸಾಂಕೇತಿಕ ಪ್ರತಿಭಟನೆ.
ಪ್ರತಿಭಟನೆ ನಿರಂತರವಾಗಿ ಇರ್ತದೆ. ಸರ್ಕಾರ ಈ ಎಲ್ಲ ಪ್ರತಿಭಟನೆಗಳಿಗೆ ಒಂದು ರೀತಿ ಸರಿಯಾದ ಪ್ರತಿಕ್ರಿಯೆ ಕೊಡುತ್ತೆ ಮತ್ತೆ ಬೆಲೆ ಕಡಿಮೆ ಮಾಡುತ್ತೆ ಅಂತ ಒಂದು ವಿಶ್ವಾಸ ಎಷ್ಟು ಮಟ್ಟಿಗೆ ಇದೆ? ಈ ಸರ್ಕಾರದ ಬಗ್ಗೆ ವಿಶ್ವಾಸನೆ ಹೋಗ್ಬಿಟ್ಟಿದೆ ಜನಗಳಿಗೆ. ಆದ್ದರಿಂದ ನಮಗೆ ಏನು ನಿರೀಕ್ಷೆ ಇಟ್ಕೊಂಡಿಲ್ಲ. ಆದರೂ ಒಂದು ಅಧಿಕೃತ ವಿರೋಧ ಪಕ್ಷವಾಗಿ ನಾವು ಜನಪರವಾಗಿ ಧ್ವನಿ ಎತ್ತತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಪೆಟ್ರೋಲ್ ಅನ್ನ GST ಇದಕ್ಕೆ ತರಬೇಕು ಅನ್ನುವಂತಹದ್ದು ಒಂದಿಷ್ಟು ಒತ್ತಾಯಗಳಿರುವಂತಹದ್ದು. GSTಗೆ ನಾವು ಒಪ್ಪಲ್ಲ. ಬಿಕಾಸ್ GST ಮಾಡಿದ್ರೆ ಏನಾಗ್ತದೆ, ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಹೊಟ್ಟೋಗ್ಬಿಡ್ತದೆ, ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇರೋದಿಲ್ಲ. ಆಯ್ತು ನಡ್ರಿ. ಈಗ ಆಯ್ತು, ಒಂದೇ ನಿಮಿಷ. ಈಗ ನಮ್ಮ ದೇಶದಲ್ಲಿ ಎಲ್ಲ ಬೆಲೆ ಜಾಸ್ತಿ ಆಗ್ತಾ ಇದೆ. ಯಾವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಇದೆ ಎಲ್ಲದೂ ಆಗ್ತಾ ಇದೆ. ಇವತ್ತು ಗ್ಯಾಸ್ ಏನಾಗಿದೆ, ಪ್ರತಿಯೊಂದು ಪದಾರ್ಥದ ಬೆಲೆ ಜಾಸ್ತಿ ಆಗ್ತಾ ಇದೆ, ನಿರುದ್ಯೋಗ ಬೆಲೆ ಜಾಸ್ತಿ ಆಗ್ತಾ ಇದೆ. ಇದನ್ನ ಖಂಡಿಸಿ, ಇದು ಪ್ರತಿಭಟಿಸಿ, ಇದು ನಮ್ಮ ಧ್ವನಿಯಲ್ಲ, ಇದು ಜನರ ಧ್ವನಿ. ಅವರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕೂಡಲೇ ಪೆಟ್ರೋಲು, ಡೀಸೆಲ್ಲು, ಗ್ಯಾಸು ಎಲ್ಲ ಬೆಲೆಗಳನ್ನು ಕಡಿಮೆ ಮಾಡಬೇಕು. ಇವತ್ತು ಎಲ್ಲರೂ ಕೂಡ ಕಡಿಮೆ ಮಾಡಬೇಕು, ಇದಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವೆಲ್ಲ ಶಾಸಕರುಗಳು ವಿಧಾನಸೌಧಕ್ಕೆ ನಮಗೆ ಕರೆದಿದ್ದಾರೆ, ಅಸೆಂಬ್ಲಿಗೆ ಬರಬೇಕು ಅಂತ. ನಾವೆಲ್ಲ ಸೈಕಲ್ನಲ್ಲಿ ನಾವು ಹೊರಟಿದ್ದೇವೆ. ಒಂದಿನ ಗಾಡಿಲಿ ಹೋಗಿದ್ದೇವೆ, ಒಂದಿನ ಸೈಕಲ್ಲು, ಇನ್ನೊಂದು ದಿನ ವಿಧಿನೇ ಇಲ್ಲ. ಅವ್ರು ಯಾರೋ ಬಂತು ಹೇಳಿದ್ರಲ್ಲ ನಡ್ಕೊಂಡು ಬರಲಿ ಅಂತ, ಅದೂ ಮಾಡ್ತೀವಿ. ಇವತ್ತು CM ಉತ್ತರ ಕೊಡ್ತಾ ಇದ್ದಾರೆ. ಸೊ ಯಾವ ರೀತಿಯಿಂದ ಉತ್ತರ ನಿರೀಕ್ಷೆ ಇದೆ ತಗೊಂಡು ಹೋಗೋಣ. ಅಲ್ಲಿ ಹೋಗು, ಮೊಬೈಲ್ ಹಿಡ್ಕೊಂಡು ಏನ್ ಮಾಡ್ತೀಯ? ಕಾಂಗ್ರೆಸ್ನ ಸೈಕಲ್ ಜಾಥಾ ಆರಂಭಗೊಂಡಿದೆ. ಕೆಪಿಸಿಸಿ ಕಚೇರಿಯಿಂದ ವಿಧಾನಸೌಧದವರೆಗೂ ಕಾಂಗ್ರೆಸ್ನ ಸೈಕಲ್ ಜಾಥಾ ಇದು. ಬೆಲೆ ಏರಿಕೆಯ ವಿರುದ್ಧ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ವಿನೂತನ ಪ್ರತಿಭಟನೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಕೋವಿಡ್ ನಡುವೆ ಈ ರೀತಿ ಬೆಲೆ ಏರಿಕೆ ಮಾಡಿರುವಂತದ್ದು ಬಡವರ ಮೇಲೆ ಬರೆ ಎಳೆದ ಹಾಗೆ. ಜನ ಬದುಕು ನಡೆಸೋದಾದ್ರೂ ಹೇಗೆ? ಕೂಡಲೇ ತೈಲ ದರ ಏರಿಕೆ ಆಗಿರೋದನ್ನ ಕಡಿತ ಮಾಡಬೇಕು, ತೈಲ ಬೆಲೆ ನಿಯಂತ್ರಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್, ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸೈಕಲ್ ಜಾಥಾ. ಶಾಸಕರು ಎಂಎಲ್ಸಿಗಳು ಸೈಕಲ್ ಮೂಲಕವೇ ವಿಧಾನಸೌಧಕ್ಕೆ ಹೋಗ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ, ದಿನೇಶ್ ಗುಂಡೂರಾವ್, ಕೆಪಿಸಿಸಿ ಅಧ್ಯಕ್ಷರು ಸೇರಿದ ಹಾಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ಸೈಕಲ್ ಜಾಥಾದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಡ ಕೂಗಲಾಗ್ತಾ ಇದೆ. ಬಿಜೆಪಿ ಬೆಲೆ ಜಾಸ್ತಿ ಮಾಡೋ ಪಾರ್ಟಿ ಅಂತ ಭಿತ್ತಿ ಪತ್ರವನ್ನ ಕೂಡ ರಾರಾಜಿಸಲಾಗ್ತಾ ಇದೆ. ಮುಂದೆ 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 ಹೋಗಿ
ಹೇಳ್ತಾ ಇದ್ದೀನಿ ಕೇಳಲ್ಲ. ಆಗಲ್ಲ ಅಣ್ಣ, ನೀನು ಹೇಳ್ದಂಗೆಲ್ಲ ಆಗಲ್ಲ. ನಿಜ, ನೀನು ಹೇಳ್ದಂಗೆಲ್ಲ ಆಗಲ್ಲ ಅಲ್ಲಿ. ಬನ್ನಿ ಸರ್, ಹಿಂದೆ ಬನ್ನಿ. ಕೆಪಿಸಿಸಿ ಕಚೇರಿಯಿಂದ ಹೊರಟಂತಹ ಕಾಂಗ್ರೆಸ್ನ ಸೈಕಲ್ ಜಾಥಾ ವಿಧಾನಸೌಧಕ್ಕೆ ತೆರಳ್ತಾ ಇರುವಂತದ್ದು. ದಾರಿ ಮಧ್ಯದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗದೇ ಇರೋ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಜನರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ, ಸಿಲಿಂಡರ್ ಬೆಲೆಯನ್ನು ಕೂಡ ನಿಯಂತ್ರಿಸ್ತಾ ಇಲ್ಲ ಅಂತ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಈಗಾಗಲೇ ವಾಗ್ದಾಳಿಯನ್ನ ನಡೆಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗಮನ ಸೆಳೆಯೋದಿಕ್ಕೆ ಈ ಪ್ರತಿಭಟನೆ, ಈ ರ್ಯಾಲಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ವಿರೋಧ ಪಕ್ಷವಾಗಿ ಜನರ ಪರ ಧ್ವನಿ ಎತ್ತಿದ್ದೆ. ಜನರ ಧ್ವನಿಯಾಗಿ ಕಾಂಗ್ರೆಸ್ ಪಕ್ಷ ಸದಾ ಇರುತ್ತೆ ಅಂತ ಹೇಳ್ತಾರೆ ಸಿದ್ದು. ವಿಧಾನಸೌಧದತ್ತ ಸಾಗಿ ಬರ್ತಾ ಇರುವಂತಹ ಕಾಂಗ್ರೆಸ್ನ ಸೈಕಲ್ ರ್ಯಾಲಿ. ಬಿಜೆಪಿ ಬೆಲೆ ಜಾಸ್ತಿ ಮಾಡೋ ಪಾರ್ಟಿ ಅನ್ನುವಂತಹ ಸ್ಲೋಗನ್ನೊಂದಿಗೆ ಇವತ್ತಿನ ರ್ಯಾಲಿ ನಡೀತಾ ಇದೆ. ವಿಧಾನಸೌಧದತ್ತ ಹೊರಟಿದ್ದಾರೆ ಕಾಂಗ್ರೆಸ್ ನಾಯಕರು. ಸಿದ್ದು ಮತ್ತೆ ಡಿಕೆಶಿ ಸೈಕಲ್ ರ್ಯಾಲಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿದ್ದಾರೆ ಪೊಲೀಸರು. ಇನ್ನುಳಿದಂತೆ ಕಾರ್ಯಕರ್ತರನ್ನ ಅರ್ಧದಲ್ಲಿಯೇ ತಡೆಯಲಾಗ್ತಾ ಇದೆ. ಮಾರ್ಗದುದ್ದಕ್ಕೂ ಕೂಡ ಪೊಲೀಸರ ನಿಯೋಜನೆಯಾಗಿದೆ. ಕೆಪಿಸಿಸಿ ಕಚೇರಿಯಿಂದ ವಿಧಾನಸೌಧದವರೆಗೂ ಕೂಡ. ಎತ್ತಿನ ಬಂಡಿ ಆಯ್ತು, ಈಗ ಸೈಕಲ್ ರ್ಯಾಲಿ ನಡೀತಾ ಇದೆ. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಪಕ್ಷದ ಇತರೆ ಅನೇಕ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಕೆಪಿಸಿಸಿ ಕಚೇರಿಯಿಂದ ವಿಧಾನಸೌಧಕ್ಕೆ ಸೈಕಲ್ ಜಾಥಾದ ಮೂಲಕ ಹೋಗ್ತಾ ಇದ್ದಾರೆ. ಅವರು ಸ್ವಲ್ಪ ಇಳಿಸಲೇಬೇಕು ಅವ್ರ ಬೆಲೆನ. ಇನ್ನೊಂದು, ಈ ಪ್ರಶ್ನೆಗಳನ್ನ ಕಾಂಗ್ರೆಸ್ ಮಾತ್ರ ಕೇಳ್ತಿದೆ, ಜನಸಾಮಾನ್ಯರು ಕೇಳ್ತಾ ಇಲ್ಲ ಅನ್ನುವಂತ ಒಂದು ವಿಚಾರಗಳಿದೆ. ಅವರ ಪ್ರತಿನಿಧಿಯಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ಆದ್ರೆ ಎಲ್ಲ ಸೋಷಿಯಲ್ ಮೀಡಿಯಾ ಇವತ್ತು ತುಂಬಾ ಸ್ಟ್ರಾಂಗ್ ಆಗಿರುವಂತದ್ದು, ಎಲ್ಲೂ ಕೂಡ ಜನ ಕೇಳ್ತಾ ಇಲ್ಲ ಅನ್ನುವಂಥದ್ದು. ಕಾಂಗ್ರೆಸ್ ಕೂಡ ಇದನ್ನ ಜನಪರವಾಗಿ ಮಾಡ್ತಾ ಇರುವಂತ ಕೆಲಸಗಳು. ನಮ್ಮನ್ನ ಬಿಡಿ, ಆಮೇಲೆ ವಿಧಾನಸೌಧಕ್ಕೆ ಹೋದ್ಮೇಲೆ ಮಾತಾಡೋಣ ಸರ್. ಮತ್ತೆ ಇವತ್ತು ಬೊಮ್ಮಾಯಿ ಅವರು ಉತ್ತರವನ್ನು ಕೊಡ್ತಿದ್ದಾರೆ. ಸೊ ಉತ್ತರದಲ್ಲಿ ಏನ್ ನಿರೀಕ್ಷೆಗಳಿದೆ ಸರ್? ಬೆಲೆ ಕಡಿಮೆ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ನೋಡಿ, ಅವ್ರ ಮೇಲೆ ನಮ್ಮ ನಂಬಿಕೆ ಇಲ್ಲ, ಜನರ ಮೇಲೆ ನಮ್ಮ ನಂಬಿಕೆ. ಸರ್, ಮುಂದಿನ ಚುನಾವಣೆವರೆಗೂ ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಹೋಗುವಂತದ್ದ. ಖಂಡಿತ ಜನ ಈ ಸರ್ಕಾರನ ಕಿತ್ತು ಒಗೆಯವರೆಗೂ ಕೂಡ ನಾವು ಹೋರಾಟವನ್ನ ಮುಂದುವರಿಸ್ತೇವೆ. ಸರ್, ಇವತ್ತು ಬೊಮ್ಮಾಯಿ ಉತ್ತರ ಕೊಡ್ತಿದ್ದಲ್ಲ, ಉತ್ತರದಲ್ಲಿ ಏನ್ ನಿರೀಕ್ಷೆಗಳಿದೆ ಸರ್? ನಾವು ಅವರಿಂದ ಏನು ನಿರೀಕ್ಷೆ ಮಾಡಲ್ಲ. ಅವರು ಬೆಲೆ ಇಳಿಸೋದಿಲ್ಲ ಅವರು ಅನ್ನೋದಕ್ಕೆ. ಬಂಡವಾಳಶಾಹಿಗಳ ಸರ್ಕಾರ ಇದು. ಇದಿಷ್ಟು ಕೆಪಿಸಿಸಿ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಹೇಳುವಂತಹದ್ದು. ಸರ್ಕಾರ ಬೆಲೆ ಇಳಿಕೆ ಮಾಡುತ್ತಂತ ವಿಶ್ವಾಸ ನಮಗಿಲ್ಲ ಅನ್ನುವಂಥದ್ದು ಮಾತನ್ನ, ಮತ್ತೆ ಜನರ ಧ್ವನಿಯಾಗಿ ನಾವು ಕೇಳ್ತಿರುವಂತ ಮಾತನ್ನ ಅವ್ರು ಹೇಳ್ತಿದ್ದಾರೆ. ಕ್ಯಾಮರಾಮನ್ ಸಂತೋಷ್ ಜೊತೆ ರಮೇಶ್ ಸುವರ್ಣ ನ್ಯೂಸ್, ಬೆಂಗಳೂರು. ಡಿಕೆಶಿ ಅವರ ಪ್ರತಿಕ್ರಿಯೆ ಇದು. ಬೆಲೆ ಏರಿಕೆಯ ವಿರುದ್ಧ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಪ್ರತಿಭಟನೆ. ಈ ಪ್ರತಿಭಟನೆಗೆ ರಾಜ್ಯ ಸರ್ಕಾರದಿಂದ ಯಾವ ಉತ್ತರವೂ ಕೂಡ
ಸಿಗೋದಿಲ್ಲ, ನಾವು ಅದನ್ನ ನಿರೀಕ್ಷೆಯೂ ಕೂಡ ಮಾಡ್ತಾ ಇಲ್ಲ. ಬಂಡವಾಳಶಾಹಿ ಸರ್ಕಾರ ಇದು ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜೊತೆಗೆ ಈ ಸರ್ಕಾರವನ್ನ ಕಿತ್ತೊಗೆಯುವವರೆಗೂ ಕಾಂಗ್ರೆಸ್ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡುತ್ತೆ ಅಂತ ಹೇಳ್ತಾರೆ ಡಿಕೆಶಿ. ಇನ್ನೇನು ಕೆಲ ಕ್ಷಣದಲ್ಲಿ ವಿಧಾನಸೌಧವನ್ನ ತಲುಪುತ್ತೆ ಕಾಂಗ್ರೆಸ್ ನಾಯಕರ ಸೈಕಲ್ ರ್ಯಾಲಿ. ಎತ್ತಿನ ಗಾಡಿಯಲ್ಲಿ ಮಾಡಿದ್ದು ಕಳೆದ ಸೋಮವಾರ, ಈ ಸೋಮವಾರ ಸೈಕಲ್ ಪ್ರತಿಭಟನೆ ಮಾಡ್ತಾರೆ. ಸೈಕಲ್ ಜಾಥಾ ಮೂಲಕ ಪ್ರತಿಭಟನೆ ಮಾಡ್ತಾರೆ. ನೋಡ ಏನು ಉತ್ತರ ಕೊಡ್ತಾರೆ ಅಂತ ನೋಡ್ತೀನಿ. ಪ್ರತಿಭಟನೆ ಕಳೆದ ವಾರ ಎತ್ತಿನ ಗಾಡಿ ಪ್ರತಿಭಟನೆ ಆಯ್ತು, ಇವತ್ತು ಸೈಕಲ್ ಜಾಥಾ ಆಗ್ತಿದೆ. ಸರ್ಕಾರಕ್ಕೆ ಯಾವ ರೀತಿ ಗಮನ ಸೆಳೆಯುವಂತ ಕೆಲಸ ಆಗ್ತಿದೆ? ಈಗ ಇವೆಲ್ಲ ಸರ್ಕಾರದ ಗಮನ ಸೆಳೆಯಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೋಸ್ಕರವಾಗಿ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇದು ಸಾಂಕೇತಿಕ ಪ್ರತಿಭಟನೆ ನಿರಂತರವಾಗಿ ಇರ್ತದೆ. ಸರ್ಕಾರ ಈ ಎಲ್ಲ ಪ್ರತಿಭಟನೆಗಳಿಗೆ ಒಂದು ರೀತಿ ಸರಿಯಾದಂತ ಪ್ರತಿಕ್ರಿಯೆ ಕೊಡುತ್ತೆ ಮತ್ತೆ ಬೆಲೆ ಕಡಿಮೆ ಮಾಡುತ್ತೆ ಅಂತ ಒಂದು ವಿಶ್ವಾಸ ಎಷ್ಟು ಮಟ್ಟಿಗೆ ಇದೆ? ಈ ಸರ್ಕಾರದ ಬಗ್ಗೆ ವಿಶ್ವಾಸನೆ ಹೋಗ್ಬಿಟ್ಟಿದೆ ಜನಗಳಿಗೆ. ಆದ್ದರಿಂದ ನಮಗೆ ಏನು ನಿರೀಕ್ಷೆ ಇಟ್ಕೊಂಡಿಲ್ಲ. ಆದರೂ ಒಂದು ಅಧಿಕೃತ ವಿರೋಧ ಪಕ್ಷವಾಗಿ ನಾವು ಜನಪರವಾಗಿ ಧ್ವನಿ ಎತ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಪೆಟ್ರೋಲ್ ಅನ್ನ GST ಇದಕ್ಕೆ ತರಬೇಕು ಅನ್ನುವಂತಹದ್ದು ಒಂದಿಷ್ಟು ಒತ್ತಾಯಗಳಿರುವಂತಹದ್ದು. GSTಗೆ ನಾವು ಒಪ್ಪಲ್ಲ. ಬಿಕಾಸ್ GST ಮಾಡಿದ್ರೆ ಏನಾಗ್ತದೆ, ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಹೊಟ್ಟೋಗ್ಬಿಡ್ತದೆ, ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇರೋದಿಲ್ಲ. ಸಿದ್ದರಾಮಯ್ಯನವರ ಮಾತಿದು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಗಮನ ಸೆಳೆಯಲು ಈ ಪ್ರತಿಭಟನೆಗಳನ್ನ ಮಾಡಲಾಗ್ತಾ ಇದೆ. ಸರ್ಕಾರ ಬೆಲೆ ಕಡಿಮೆ ಮಾಡುತ್ತೆ ಅನ್ನುವಂತಹ ಯಾವ ನಿರೀಕ್ಷೆಯೂ ಇಲ್ಲ. ಬೆಲೆ ಏರಿಕೆ ನಿಯಂತ್ರಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲಗೊಂಡಿದೆ. ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅರ್ಧಕ್ಕೆನೆ ತಡಿತಾ ಇದ್ದಾರೆ ಪೊಲೀಸರು. ವಿಧಾನಸೌಧ ತಲುಪ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ನಾಯಕರ ಸೈಕಲ್ ರ್ಯಾಲಿ ವಿಧಾನಸೌಧ ತಲುಪ್ತಾ ಇದೆ. ಪೊಲೀಸರು ಅವಕಾಶವನ್ನ ಕೊಡ್ತಾರಾ ಅನ್ನೋದನ್ನ ನೋಡ್ಬೇಕು. ಕಳೆದ ವಾರ ಏನು ಎತ್ತಿನ ಬಂಡಿ ಪ್ರತಿಭಟನೆ ನಡೆಯಿತು. ಸೌಧದ ಒಳಗೆ ಬಂಡಿಯನ್ನ ತೆಗೆದುಕೊಂಡು ಹೋಗೋದಿಕ್ಕೆ ಪೊಲೀಸರು ನಿರಾಕರಿಸಿದ್ರು. ಮೊದಲಿಗೆ ಅಲ್ಲಿ ಒಂಚೂರು ಮಾತಿನ ಚಕಮಕಿಯೂ ಕೂಡ ನಡೀತು. ಅದಾದ ಬಳಿಕ ಒಂದೇ ಒಂದು ಎತ್ತಿನ ಗಾಡಿಯನ್ನ ವಿಧಾನಸೌಧದ ಒಳ ಪ್ರವೇಶಕ್ಕೆ ಅನುಮತಿಯನ್ನ ಕೊಡಲಾಯಿತು. ಈಗ ಸೈಕಲ್ ಜಾಥಾ, ಸೈಕಲ್ನಲ್ಲಿಯೇ ವಿಧಾನಸೌಧಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ನಾಯಕರು. ಮತ್ತೊಂದು ಕಡೆ ಕಾರ್ಯಕರ್ತರನ್ನ ಅರ್ಧಕ್ಕೆನೆ ತಡೀತಾ ಇದ್ದಾರೆ ಪೊಲೀಸರು, ಅವರಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ಬಿಜೆಪಿ ಬೆಲೆ ಜಾಸ್ತಿ ಮಾಡೋ ಪಾರ್ಟಿ ಎನ್ನುವ ಸ್ಲೋಗನ್ನೊಂದಿಗೆ ಸೈಕಲ್ ರ್ಯಾಲಿ ನಡೀತಾ ಇದೆ. ಸೈಕಲ್ ರ್ಯಾಲಿ ಬೆಲೆ ಏರಿಕೆಯ ವಿರುದ್ಧ ಕಾಂಗ್ರೆಸ್ ಸಮರ ಏನಿದೆ ಅದು ಮುಂದುವರೆದಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ನ ಸೈಕಲ್ ಜಾಥಾ ಇದೆ. ವಿಧಾನಸೌಧ ತಲುಪಿದ ಕಾಂಗ್ರೆಸ್ ಸೈಕಲ್ ಜಾಥಾ. ವಿಧಾನಸೌಧ ತಲುಪಿದೆ ಕಾಂಗ್ರೆಸ್ ಸೈಕಲ್ ಜಾಥಾ. ವಿಧಾನಸೌಧ ತಲುಪ್ತಾ ಇರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ.
ವಿಧಾನಸೌಧ ತಲುಪಿದೆ ಕಾಂಗ್ರೆಸ್ ರ್ಯಾಲಿ. ಸಿದ್ದು ಡಿಕೆಶಿ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಸೈಕಲ್ ಜಾಥಾ ಈಗ ವಿಧಾನಸೌಧ ತಲುಪಿದೆ. ಬೆಲೆ ಏರಿಕೆಯ ವಿರುದ್ಧ ಕಾಂಗ್ರೆಸ್ ಹಮ್ಮಿಕೊಂಡಿದ್ದಂತಹ ಸೈಕಲ್ ರ್ಯಾಲಿ. ಕ್ವೀನ್ಸ್ ರಸ್ತೆಯಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ತಡೆದು ಕೇವಲ ಶಾಸಕರು ಮಾತ್ರ ಸೈಕಲ್ ರ್ಯಾಲಿಯಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ನೀಡಿದರು. ಈಗ ಕಾಂಗ್ರೆಸ್ ಸೈಕಲ್ ರ್ಯಾಲಿ ರ್ಯಾಲಿಯ ಮಾರ್ಗ ಮಧ್ಯೆ ಕಾಂಗ್ರೆಸ್ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿದ್ರು. ಬೆಲೆ ಇಳಿಸುವಂತಹ ನಿರೀಕ್ಷೆ ಈ ಸರ್ಕಾರದಿಂದ ಇಲ್ಲ. ತೈಲ ಬೆಲೆ ಏರಿಕೆಯ ವಿರುದ್ಧ ಕಾಂಗ್ರೆಸ್ನ ಸೈಕಲ್ ಸವಾರಿ ಇದು. ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಸೆಸ್ ಕಡಿತ ಮಾಡಲೇಬೇಕು ಅಂತ ಆಗ್ರಹಿಸಿ ಕಾಂಗ್ರೆಸ್ ಜಾಥಾವನ್ನ ನಡೆಸ್ತಾ ಇದೆ. 50ರಷ್ಟು ಅಂತ ಕಾಂಗ್ರೆಸ್ ಆಗ್ರಹಿಸ್ತಾ ಇದೆ. ಗಾಡಿಯ ನಂತರ ಕಾಂಗ್ರೆಸ್ನ ಸೈಕಲ್ ರ್ಯಾಲಿ ಇದು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಒಂದೊಂದು ಸಮಸ್ಯೆಯನ್ನ ಮುಂದಿಟ್ಟು ಹೋರಾಟವನ್ನ ಕಾಂಗ್ರೆಸ್ ಮಾಡುತ್ತೆ ಅಂತ ಇವತ್ತು ಸೈಕಲ್ ರ್ಯಾಲಿ. ಈಗಾಗಲೇ ಕಾಂಗ್ರೆಸ್ನ ಸೈಕಲ್ ಜಾಥಾ ವಿಧಾನಸೌಧವನ್ನ ತಲುಪಿದೆ. ಮಾರ್ಗ ಮಧ್ಯದಲ್ಲಿ ಕಾರ್ಯಕರ್ತರನ್ನ ಬೆಂಬಲಿಗರನ್ನ ತಡೆಯುವಂತಹ ಕೆಲಸ ಪೊಲೀಸರು ಮಾಡಿದ್ದಾರೆ. ಅಧಿವೇಶನದ ಸಂದರ್ಭದಲ್ಲಿ ಜನರ ಗಮನ ಸೆಳೆಯೋದಿಕ್ಕೆ ಎತ್ತಿನ ಗಾಡಿ ಪ್ರತಿಭಟನೆ ಆಯಿತು, ಸೈಕಲ್ ರ್ಯಾಲಿ ಆಯಿತು. ಮುಂದಿನ ದಿನಗಳಲ್ಲಿ ನಡ್ಕೊಂಡು ಹೋಗಿ ಪ್ರತಿಭಟನೆ ನಮ್ಮ ದೇಶದ ಆಯ್ತಾ ಒಂದು ನಿಮಿಷ. ನಮ್ಮ ದೇಶದ ಎಲ್ಲ ನಾಗರಿಕರಿಗೆ ಬಿಜೆಪಿ ಸರ್ಕಾರ ಪಿಕ್ ಪಾಕೆಟ್ ಮಾಡ್ತಾ ಇದೆ. ಸಾಮಾನ್ಯ ಜನರ ಬದುಕು ಯಾರಿಗೂ ಸಂಬಳ ಜಾಸ್ತಿ ಆಗಲಿಲ್ಲ, ಪೆನ್ಷನ್ ಜಾಸ್ತಿ ಆಗಲಿಲ್ಲ, ಯಾರಿಗೂ ಪರಿಹಾರ ಕೊಡಲಿಲ್ಲ. ಆದರೂ ಕೂಡ ನಮ್ಮ ಇಂಟರ್ನ್ಯಾಷನಲ್ ಆಯಿಲ್ ಪ್ರೈಸ್ ಕಡಿಮೆ ಇದ್ರೂ ಕೂಡ 100 ರೂಪಾಯಿ
ಎಲ್ಲ ಪದಾರ್ಥಗಳಿಗೂ ಜಾಸ್ತಿ ಆಗಿದೆ. ಇವತ್ತು ಪೆಟ್ರೋಲು 100 ಮೇಲೆ ಆಗೋಯ್ತು, ಡೀಸೆಲ್ 100 ಮುಟ್ಟು. ನಾವು ಪೆಟ್ರೋಲ್ಗೊಂದು 25 ರೂಪಾಯಿ ಕಡಿಮೆ ಮಾಡಿ, ಡೀಸೆಲ್ಗೊಂದು 20 ಮಾಡಿ, ಗ್ಯಾಸ್ಗೊಂದು 150-200 ಕಡಿಮೆ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಬೇರೆ ಎಲ್ಲ ಬೆಲೆಗಳು ಏನಿದೆ ಆ ಬೆಲೆಗಳಿಗೆ 20% ಕಡಿಮೆ ಮಾಡಬೇಕು. ಎಲ್ಲ ಜನ ಆಸ್ತಿ ಪಾಸ್ತಿಗಳು, ಚಿನ್ನ, ಮೂಗ್ಬಟ್ಟು ಏನೇನಿತ್ತು ಎಲ್ಲ ಸೇರಿ ತಾಲೀನು ಮಾಡ್ಕೊಳ್ಳುವಂತ ಸಂದರ್ಭ ಈ ಸರ್ಕಾರ ಬಂತು. ಕೋವಿಡ್ ಸಂದರ್ಭದಲ್ಲಿ ಒಬ್ಬರಿಗೂ ಪರಿಹಾರ ಕೊಡಲಿಲ್ಲ, ಹಾಸ್ಪಿಟಲ್ ಬಿಲ್ ಕೊಡಲಿಲ್ಲ, ಫ್ರೀ ಬಿಲ್ ಇಲ್ಲ. 1 ಲಕ್ಷ 2 ಲಕ್ಷ ಸುಪ್ರೀಂ ಕೋರ್ಟ್ ಹೇಳ್ತು ದುಡ್ಡು ಕೊಡಿ ಅಂತ. ಒಬ್ರು ಕೂಡ ಕೋವಿಡ್ ಅಲ್ಲಿ ಹಣನ ಕೊಡಲಿಲ್ಲ, ಯಾರಿಗೂ ಸಹಾಯ ಮಾಡಲಿಲ್ಲ, ಸತ್ತವ್ರಿಗೆ ಸಾಂತ್ವನ ಹೇಳಲಿಲ್ಲ, ಅವ್ರ ಮನೆಗೆ ಹೋಗಲಿಲ್ಲ, ಧೈರ್ಯ ತುಂಬಲಿಲ್ಲ. ಇಂಥ ಎಲ್ಲ ಅನಾಹುತ ಈ ದೇಶದಲ್ಲಿ ನಡೀತಾ ಇದೆ. ಜನರಿಗೆ ಗಮನ ಸೆಳೆಯಬೇಕು. ಜನರ ಧ್ವನಿಯಾಗಿ ಇವತ್ತು ನಾವೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ದೇವೆ. ಅವರ ವಿಚಾರ ಒಳಗಡೆ ಹೊರಗಡೆ ಜನರ ಮಧ್ಯೆ ಎಲ್ಲರೂ ಕೂಡ ನಾವು ತಿಳಿಸುವಂತ ಕೆಲಸ ನಾವು ಮಾಡ್ತೇವೆ. ಇವತ್ತು ನಾವು ಸೈಕಲಲ್ಲಿ ವಿಧಾನಸೌಧಕ್ಕೆ ನಮಗೆ ಕರೆದಿದ್ರು ಸ್ಪೀಕರ್ ಬರಬೇಕು 11 ಗಂಟೆ ಒಳಗಡೆ ಅಂತ. ನಾವೆಲ್ಲ ಸ್ಪೀಕರ್ ಸೈಕಲಲ್ಲಿ ನಾವು ಬಂದಿದ್ದೇವೆ, ಮೊನ್ನೆ ಎತ್ತಿನ ಗಾಡಿಯಲ್ಲಿ ಬಂದಿದ್ದೇವೆ. ಇನ್ನ ಏನೇನು ರೂಪ ಬೇಕೋ ನಾವು ಜನರ ಪರವಾಗಿ ಹೋರಾಟವನ್ನು ಮಾಡ್ತೇವೆ. ನಾನು ಒತ್ತಾಯ ಮಾಡ್ತೇನೆ, ಕೂಡಲೇ ಎಲ್ಲ ಬೆಲೆಗಳನ್ನ ಹೇರಿರುವಂತಹ ಬೆಲೆಗಳನ್ನ ಇಳಿಸಬೇಕು. ಇಳಿಸೋವರೆಗೂ ಕೂಡ ನಾನು ಜನರಿಗೆ ಮನವಿ ಮಾಡ್ಕೊಳ್ತೇನೆ, ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗಬೇಡಿ. ನೀವು ನಿಮ್ಮ ಧ್ವನಿ, ನಿಮ್ಮ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಈ ಸರ್ಕಾರನ ಕಿತ್ತು ಒಗಿಲಿಕ್ಕೆ ತಾವೆಲ್ಲ ಸಜ್ಜಾಗಬೇಕು ಅಂತೇಳಿ ನಿಮ್ಗೆಲ್ಲ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನರೇಂದ್ರ ಮೋದಿ ಅವರು ಬಂದ ಮೇಲೆ ಪ್ರಧಾನಮಂತ್ರಿಯಾಗಿ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಬೆಲೆ ಏರಿಕೆ ನಿರಂತರವಾಗಿ ಏರಿಕೆ ಆಗ್ತಾ ಇದೆ. ಇವತ್ತು ಪ್ರತಿಯೊಬ್ಬರ ಜೇಬಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೈ ಹಾಕಿದವೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಇತ್ತು, $100ಗಿಂತ ಜಾಸ್ತಿ ಇತ್ತು ಒಂದು ಬ್ಯಾರೆಲ್ಗೆ. ಆಗ ಮನಮೋಹನ್ ಸಿಂಗ್ ರವರು ಡೀಸೆಲ್ ಬೆಲೆಯನ್ನು 47 ರೂಪಾಯಿಗಿಂತ ಜಾಸ್ತಿ ಏರಲಿಕ್ಕೆ ಬಿಟ್ಟಿರಲಿಲ್ಲ. ಹಾಗಾಗಿ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಇತ್ತು. ಪೆಟ್ರೋಲ್ ಬೆಲೆ 70, 71, 75 ಒಳಗಡೆ ಇತ್ತು. ಎಷ್ಟಿತ್ತು ಗೊತ್ತಾ? ಕ್ರೂಡ್ ಆಯಿಲ್ ಬೆಲೆ 12-13ರಲ್ಲಿ $125 ಇತ್ತು. ನರೇಂದ್ರ ಮೋದಿ ಅವರು ಬಂದ ಮೇಲೆ ಟ್ಯಾಕ್ಸ್ನೂ ಹೆಚ್ಚು ಮಾಡಿದ್ರು. ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆನೂ ಕಡಿಮೆ ಆಯಿತು. ನಿಮಗೆ 15, 16, 17, 18ರಲ್ಲಿ $47, $46, $56, $45 ಇಷ್ಟು ಡಾಲರ್ ಬೆಲೆ ಇತ್ತು. ಅದು ಕಡಿಮೆ ಆದ ಮೇಲೂ ಕೂಡ ಗ್ರಾಹಕರಿಗೆ ವರ್ಗಾವಣೆ ಆಗಲಿಲ್ಲ. ಮನಮೋಹನ್ ಸಿಂಗ್ ರವರು ಇರುವಾಗ ಡೀಸೆಲ್ ಮೇಲೆ ಬರೀ ಟ್ಯಾಕ್ಸ್ ಇದ್ದದ್ದು ₹3.45, ಪೆಟ್ರೋಲ್ ಮೇಲೆ ₹9.20. ಇವತ್ತು ನರೇಂದ್ರ ಮೋದಿ ಅವರು 7 ವರ್ಷದಲ್ಲಿ ಡೀಸೆಲ್ ಮೇಲೆ ₹3.45 ₹31.84 ಏರಿಸಿದ್ದಾರೆ. ₹31.84. ಪೆಟ್ರೋಲ್ ಮೇಲೆ ₹9.20 ₹32.98 ಏರಿಸಿದ್ದಾರೆ. ₹32.98. ಅದ್ರಲ್ಲಿ 50% ಕಡಿಮೆ ಮಾಡಲಿ. ಇವತ್ತು ಬರೀ ಡೀಸೆಲ್, ಪೆಟ್ರೋಲ್ ಮೇಲೆ, ಗ್ಯಾಸ್ ಮೇಲೆ ಎಕ್ಸೈಸ್ ಡ್ಯೂಟಿ 23 ಲಕ್ಷ ಕೋಟಿ ಕಲೆಕ್ಟ್ ಮಾಡಿದ್ದಾರೆ 7 ವರ್ಷದಲ್ಲಿ. ಎಷ್ಟು? 23 ಲಕ್ಷ ಕೋಟಿ ಕಲೆಕ್ಟ್ ಮಾಡಿದ್ದಾರೆ. ಬರೀ 2021 ಒಂದೇ ವರ್ಷದಲ್ಲಿ 3,35,000 ಕೋಟಿ ರೂಪಾಯಿ ಕಲೆಕ್ಟ್ ಆಗಿದೆ. ಕರ್ನಾಟಕದಿಂದ 7 ವರ್ಷದಲ್ಲಿ 1,20,000 ಕೋಟಿ ರೂಪಾಯಿ ಕಲೆಕ್ಟ್ ಆಗಿದೆ.
ಅವ್ರು ಏನ್ ಹೇಳ್ತಾ ಇದ್ದಾರೆ, ಬಹುಶಃ ಈಗ ಉತ್ತರ ಕೊಡಲು ಮುಖ್ಯಮಂತ್ರಿಗಳು ಹೇಳ್ಬೋದು. ಹಿಂದಿನ ಸರ್ಕಾರ ಬಾಂಡ್ ತಗೊಂಡಿತ್ತು. ಬಾಂಡ್ ಎಷ್ಟು ತಗೊಂಡಿತ್ತಪ್ಪ ಅಂತಂದ್ರೆ 2006ರಿಂದ 10ರವರೆಗೆ ಬಾಂಡ್ಗಳು ತಗೊಂಡಿತ್ತು. ಆಮೇಲೆ ನಿಲ್ಲಿಸ್ಬಿಟ್ರು. 1,40,000 ಕೋಟಿ ರೂಪಾಯಿಗೆ ಬಾಂಡ್ಗಳು ತಗೊಂಡಿದ್ರು. ಆದರೆ ಇವರು ಕಟ್ಟಿರ್ತಕ್ಕಂಥದ್ದು ಇಲ್ಲಿವರೆಗೆ 3,500 ಕೋಟಿ ರೂಪಾಯಿ ಅಷ್ಟೇನೆ. ಪ್ರತಿ ವರ್ಷ 10,000 ಕೋಟಿ ರೂಪಾಯಿ ಬಡ್ಡಿ ಕೊಡಬೇಕು. 7 ವರ್ಷದಲ್ಲಿ 70,000 ಕೋಟಿ ಬಡ್ಡಿ ಕೊಟ್ಟಿದ್ದಾರೆ. ಅಸಲಿಗೆ 3,500 ಕೋಟಿ ಕೊಟ್ಟಿದ್ದಾರೆ. ಈ ವರ್ಷ 10,000 ಕೋಟಿ ಕೊಡಬೇಕು. ಇನ್ನು ಇವ್ರ ಮೇಲೆ ಬರ್ಡನ್ ಇರತಕ್ಕಂಥದ್ದು 1,30,923 ಕೋಟಿ ರೂಪಾಯಿ. 1,30,923 ಕೋಟಿ ರೂಪಾಯಿ. ಇದು 26ಕ್ಕೆ ಮೆಚೂರ್ ಆಗೋದು. ಅಲ್ಲಿವರೆಗೆ ಪ್ರತಿ ವರ್ಷ ಮೆಚೂರ್ ಆಗ್ತಾ ಹೋಗ್ತದೆ. ಗೊತ್ತಾಯ್ತಲ್ಲ. 5,762 ಕೋಟಿ ರೂಪಾಯಿ ಮನಮೋಹನ್ ಸಿಂಗ್ ಅವರ ಸರ್ಕಾರನೇ ಕೊಟ್ಟಿದೆ. ನಿಮ್ಗೆ ಒಂದೇ ವರ್ಷದಲ್ಲಿ 3,35,000 ಕೋಟಿ ಬಂದಿದೆಯಲ್ಲಪ್ಪ, ಕಟ್ಬಿಡಿ ಎಲ್ಲನೂ. 23 ಲಕ್ಷ ಕೋಟಿ ಕಲೆಕ್ಟ್ ಮಾಡಿದಿರಲ್ಲ ಟ್ಯಾಕ್ಸ್ನಲ್ಲಿ, ಅದರಲ್ಲಿ 50% ಕಡಿಮೆ ಮಾಡ್ರಿ. 31 ರೂಪಾಯಿ 84 ಪೈಸೆ ಇದೆಯಲ್ಲ ಡೀಸೆಲ್ ಮೇಲೆ, ಯು ರೆಡ್ಯೂಸ್ ಇಟ್ ಟು 20 ರೂಪೀಸ್. ಯು ರೆಡ್ಯೂಸ್ ಇಟ್ ಪೆಟ್ರೋಲ್ ಮೇಲೆ, ಯು ರೆಡ್ಯೂಸ್ ಇಟ್ ಟು 20 ರೂಪೀಸ್. ರಾಜ್ಯ ಸರ್ಕಾರ ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ವಸೂಲು ಮಾಡೋದ್ರ ಜೊತೆಗೆ ಪೆಟ್ರೋಲ್ ಮೇಲೆ 35% ಟ್ಯಾಕ್ಸ್ ವಸೂಲು ಮಾಡ್ತಾ ಇದ್ದಾರೆ. ಎಷ್ಟು? 35%. ಡೀಸೆಲ್ ಮೇಲೆ 24% ವಸೂಲು ಮಾಡ್ತಾ ಇದ್ದಾರೆ. ಅದರಲ್ಲಿ ಅರ್ಧ ಕಡಿಮೆ ಮಾಡಿ. ಈಗ ಸ್ಟಾಲಿನ್ 3 ರೂಪಾಯಿ ಕಡಿಮೆ ಮಾಡಿದ್ದಾರೆ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ. ವೈ ಕಾಂಟ್ ಯು ರೆಡ್ಯೂಸ್? ನೀವು ಕಡಿಮೆ ಮಾಡಿ. ಸ್ಟೇಟ್ ಗೌರ್ಮೆಂಟ್ನವರು ಕಡಿಮೆ ಮಾಡಿ, ಸೆಂಟ್ರಲ್ ಗೌರ್ಮೆಂಟ್ನವರು ಕಡಿಮೆ ಮಾಡಲಿ. ಅದು ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ? ಕಬ್ಬಣ, ಸಿಮೆಂಟು, ಗೊಬ್ಬರ, ಅಡಿಗೆ ಎಣ್ಣೆ, ಆಹಾರ ಪದಾರ್ಥಗಳು, ದಿನಸಿ, ಹೋಟೆಲ್ ಬಿಲ್ಗಳು ಎಲ್ಲ ಕಡಿಮೆ ಆಗ್ತವೆ. ಇವತ್ತು ಇವೆಲ್ಲ ಜಾಸ್ತಿ ಆಗ್ಬಿಟ್ಟು ಇವತ್ತು ಏನು ಅಚ್ಚೇ ದಿನ ಆಯೋಗ ಅಂತಂದ್ರಲ್ಲ, ಇವತ್ತೇನಾಗಿದೆ? ಎಲ್ಲರ ಜೇಬುಗಳು ತೂತಾಗ್ಬಿಟ್ಟಿದ್ದಾವೆ. ಪಾಪ ಬಹಳ ಜನ ಲೋಯರ್ ಮಿಡಲ್ ಕ್ಲಾಸ್ನವರು, ಬಡವರು ಎಲ್ಲ, ಅವರೆಲ್ಲ ಇವತ್ತು ಅವ್ರ ಮನೇಲಿದ್ದಂಥ ಒಡವೆಗಳನ್ನೆಲ್ಲ ಗಿರ್ವಿ ಇಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ವಾಜಪೇಯಿ ಅವರು 1973ನೇ ಇಸ್ವಿನಲ್ಲಿ ಎತ್ತಿನ ಗಾಡಿ ಮೇಲೆ ಬಂದ್ರಲ್ಲ, ಅದಕ್ಕೇನಂತ ಕರೀತಾರೆ? ಯಡಿಯೂರಪ್ಪ. ಆಯ್ತಪ್ಪ, ಪಾರ್ಲಿಮೆಂಟ್ಗೆ ಕೇಳ್ರಿ. ಇಲ್ಲಿ ಪಾರ್ಲಿಮೆಂಟ್ಗೆ ಮಿಸ್ಟರ್ ವಾಜಪೇಯಿ ವಾಸ್ ಇನ್ MP ಆಫ್ ಜನಸಂಘ್, ದೆನ್ ಪಾರ್ಲಿಮೆಂಟ್ ಮೆಂಬರ್. ಈ ಕೇಮ್ ಬೈ ಬುಲಕ್ ಕಾರ್ಡ್. ಅದು ಎಷ್ಟು ಪೈಸೆ ಹೆಚ್ಚಾಗಿತ್ತು? 7 ಪೈಸೆ ಹೆಚ್ಚಾಗಿತ್ತು. ಪೆಟ್ರೋಲ್ ಡೀಸೆಲ್ ಮೇಲೆ ಎಷ್ಟು ಪೈಸೆ? 7 ಪೈಸೆ. ಅದಕ್ಕೆ ಕೇಳಿ ಯಡಿಯೂರಪ್ಪನವರಿಗೆ, ವಾಜಪೇಯಿ ಅವರು ಬಂದಿದ್ರಲ್ಲಪ್ಪ, ಅದಕ್ಕೆ ಏನಂತ ಕರೀತೀರಿ? ನೋಡಪ್ಪ, ಇವತ್ತು ನಾನು ಐ ಆಮ್ ಡಿಕ್ಲೇರ್ ಮಾಡ್ತೀನಿ, ರಾಜ್ಯದ ಜನ ಇವರಿಗೆ ಭಯ ಪಟ್ಕೊಂಡು ಸುಮ್ಮನೆ ಇದ್ದಾರೆ. ಕೇಸ್ ಹಾಕ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಜನ ಕುದೀತಾ ಇದ್ದಾರೆ. ಎಷ್ಟೊತ್ತಿಗೆ ಈ ಸರ್ಕಾರ ತೊಲಗಿದ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಎಷ್ಟೊತ್ತಿಗೆ ಚುನಾವಣೆ ಬಂದ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಯಡಿಯೂರಪ್ಪ ಅಲ್ಲ, ಯಡಿಯೂರಪ್ಪನಂತವ್ರು 100 ಜನ ಬಂದರೂ ಕೂಡ ಬಿಜೆಪಿ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಅವರಿಂದ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವರಿಂದ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಬಸವರಾಜ ಬೊಮ್ಮಾಯಿಯಿಂದ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಜನ ಕಾಯ್ತಾ ಇದ್ದಾರೆ ಚುನಾವಣೆಗೆ. ಮುಂದಿನ ಚುನಾವಣೆಯಲ್ಲಿ ಇವರಿಗೆ ತಕ್ಕ ಪಾಠ ಕಲಿಸಿ ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸರ್, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಜಿಎಸ್ಟಿಗೆ ಆಕ್ಟ್ಗೆ ಸೇರಿಸಿಕೊಳ್ಳಲು ಸಂಬಂಧಪಟ್ಟಾಗ ನಿಮ್ಮ ಅಭಿಪ್ರಾಯ ಏನು? ನಾನು ನೋಡಪ್ಪ, ಈಗಾಗಲೇ GST ತಗೊಬಂದ್ಬಿಟ್ಟು ಕೆರೆಗೆ ಹಾಕದ್ನೆಲ್ಲ ಕೇಂದ್ರ ಸರ್ಕಾರ ಕೊಟ್ಟೋಗ್ಬಿಟ್ಟಿದೆ. ಆ ಪರಿಹಾರನೂ ಕೊಡ್ತಾ ಇಲ್ಲ ಅವರು. 15, 16, 17 ಸಾವಿರ ಕೋಟಿ ಪರಿಹಾರ ಕೊಡಬೇಕು. ಹೋದ ವರ್ಷದ 11,000 ಕೋಟಿ ಪರಿಹಾರ ಕೊಡಬೇಕು. ಪರಿಹಾರ ಕೇಳಿದ್ರೆ ಸಾಲ ತಗೊಳ್ಳಿ, ನಾವು ಸೆಸ್ ಹಾಕಿ ಕೊಡ್ತೀವಿ, ಸೆಸ್ ಹಾಕಿ ಅಂತ ಹೇಳ್ತಾರೆ. ಕೊಟ್ಟಿಲ್ಲ. ಮತ್ತೆ ನಮಗೆ 15 ಫೈನಾನ್ಸ್ ಕಮಿಷನ್ ಇಂದ ದೊಡ್ಡ ಅನ್ಯಾಯ ಆಗಿದೆ. ಗೊತ್ತಾಯ್ತಾ? 4.71% ರಾಜ್ಯಕ್ಕೆ ಬರ್ತಾ ಇತ್ತು. ಇವತ್ತು 3.64% ಬರ್ತಾ ಇದೆ. ಅಂದ್ರೆ 1.07% ಕಡಿಮೆ ಆಯಿತು.
ಇವತ್ತು ನಮಗೆ ಸುಮಾರು 80,000 ಕೋಟಿ ಬರ್ತಿತ್ತು ಕೇಂದ್ರ ಸರ್ಕಾರದಿಂದ, ನಮ್ಮ ಪಾಲು ಸ್ಪೆಷಲ್ ಗ್ರಾಂಟ್ಸ್ ಎಲ್ಲ ಸೇರಿ. ಇವತ್ತು ಎಷ್ಟು ಬರ್ತದೆ ಗೊತ್ತಾ? ಬರೀ 38,000 ಕೋಟಿ ಬರ್ತಾ ಇದೆ. ಯಾರು ಹೊಣೆ ಇದಕ್ಕೆ? ಮೋದಿ 15 ಫೈನಾನ್ಸ್ ಕಮಿಷನ್ ಅಲ್ಲಿ 5,495 ಕೋಟಿ ವಿಶೇಷ ನಿಮಗೆ ಕಡಿಮೆ ಆಗ್ಬಿಟ್ಟದೆ ಅಂತೇಳಿ 5,495 ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟಿದ್ರು ಇಂಟ್ರೀಮ್ ರಿಪೋರ್ಟ್ನಲ್ಲಿ. ಈ ಫೈನಲ್ ರಿಪೋರ್ಟ್ನಲ್ಲಿ ಅದು ಇಲ್ವೇ ಇಲ್ಲ, ಇವ್ರು ಕೇಳಲೂ ಇಲ್ಲ ಅಂತ ಹೇಳಿ ಸರ್ಕಾರ ಇರೋದು ಇಲ್ಲಿ. ಬಿಜೆಪಿ ಶಾಸಕರನ್ನ ಹೇಳಿ ಸರ್ಕಾರ ಇವತ್ತು ಬೊಮ್ಮಾಯಿ ಅವರು ಉತ್ತರ ಕೊಡ್ತಾ ಇದ್ದಾರೆ, ಬೆಲೆ ಏರಿಕೆ ವಿಚಾರವಾಗಿ ವಿಧಾನಸಭೆಯಲ್ಲಿ ಅವರು ಉತ್ತರ ಕೊಡ್ತಾ ಇದ್ದಾರೆ. ಅವ್ರು ಕೊಡ್ಲಿ, ನನಗೇನೋ ಅವರು ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡ್ತಾರೆ ಅಂತ ನನಗೆ ಅನ್ಸಲ್ಲ. ಯಾಕಂದ್ರೆ ಇವರಿಂದ ಯಾವ ನಿರೀಕ್ಷೆನೂ ಇಟ್ಕೊಂಡಿಲ್ಲ. ಬಂಡ್ರು ಎಲೆಕ್ಟ್ರಾನಿಕ್ ಕಾರು ಉದ್ಯಮನ ಪ್ರೋತ್ಸಾಹ ಮಾಡಲಿಕ್ಕೆ ಈ ರೀತಿಯ ಏನ್ ಮಾಡ್ಲಪ್ಪ, ನಾ ಏನಾರ ಮಾಡ್ಲಿ. ಇವತ್ತು ಜನರ ಜೀವನ ಏನಾಗಿದೆ ಅಂದ್ರೆ, ಈಗ ನೀನು ಸ್ಕೂಟರ್ ಇಟ್ಕೊಂಡಿದ್ಯಾ, ನಿನ್ ಕಷ್ಟ ಏನು? ಆಟೋ ಓಡಿಸೋರ್ ಕಷ್ಟ ಏನು? ಟ್ಯಾಕ್ಸಿ ಓಡಿಸೋರ್ ಕಷ್ಟ ಏನು? ಕ್ಯಾಬ್ ಇರೋರ್ ಕಷ್ಟ ಏನು? ಲಾರಿಗಳ ಕಷ್ಟ ಏನು? ಬಸ್ಗಳು ಇಟ್ಕೊಂಡಿರೋರ್ ಕಷ್ಟ ಏನು? ಟ್ರಾಕ್ಟರ್ಗಳು ಇಟ್ಕೊಂಡಿರ್ತಕ್ಕಂಥವ್ರ ಕಷ್ಟ ಏನು? ರೈತರದು. ಇವತ್ತು ಇವೆಲ್ಲ ಜನ ಏನಾಗಿದೆ, ಪರಿಸ್ಥಿತಿ ಏನಾಗಿದೆ ಇವತ್ತು? ಕಣ್ಣೀರಲ್ಲಿ ಇವತ್ತು ಕೈ ತೊಳಿತಾ ಇದ್ದಾರೆ, ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ದಯವಿಟ್ಟು ನೀವೆಲ್ಲ, ನಿಮಗೂ ಎಲ್ಲ ತಟ್ಟಿರ್ಬೇಕಲ್ಲ ಬಿಸಿ. ಕಾಫಿ ಎಷ್ಟು ಈಗ ಒಂದು ಹೋಟ್ಲಲ್ಲಿ? 15 ರೂಪಾಯಿ ಇದ್ದದ್ದು 30 ರೂಪಾಯಿ ಆಗದೆ. ಇಡ್ಲಿ ಎರಡು ಇಡ್ಲಿ, ಒಂದು ಸಾಂಬಾರ್ಗೆ 20 ರೂಪಾಯಿ ಇತ್ತು, ಈಗ 30 ರೂಪಾಯಿ 40 ರೂಪಾಯಿ ಆಗದೆ. ಮಸಾಲೆ ದೋಸೆ 30 ರೂಪಾಯಿ 35 ರೂಪಾಯಿ ಇತ್ತು, ಈಗ 50-60 ರೂಪಾಯಿ ಆಗದೆ. ಅಲ್ಲ, ತಿಂದ್ರೆ ರೈಸ್ ಬಾತು ಓಲಿರ ಅನ್ನ ರೈಸ್ ಬಾತ್ ಎಷ್ಟಾಗಿದೆ? ಉಪ್ಪಿಟ್ಟು ಎಷ್ಟಾಗಿದೆ? ನೀವೆಲ್ಲ ತಿನ್ನಕ್ಕಾದ್ದೇನ್ರಿ? ಮತ್ತೆ ನೀವೆಲ್ಲ ಕೋಪ ಬರೋದಿಲ್ವೇನ್ರಪ್ಪ ನಿಮ್ಗೆ? ಮಾಡಿ ಬರೀ ಎಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.